ಜ್ಞಾನಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮನದೋ ನಃ. ವಿರಾಟಪರ್ವಕಂಚಾಪಿ ವಚೋ ದುರ್ಯೋಧನಸ್ಯ ಹಿ ವೀರಾಣಾಂ ಶಾಸ್ತ್ರವಿದುಷಾಂ ಕೃತೀನಾಂ ತತ್ವನಿರ್ಣಯೇ ಸತ್ವೇ ಬಾಹುಬಲೇ ಧೈರ್ಯೇ ಪ್ರಾಣೇ ಶಾರೀರಸಂಭವೆ ಸಾಂಪ್ರತಂ ಮಾನುಷೇ ಲೋಕೆ ಸದೈತ್ಯನರರಾಕ್ಷಸೇ ಚತ್ವಾರಃ ಪ್ರಾಣಿನಾಂ ಶ್ರೇಷ್ಠಾಃ ಸಂಪೂರ್ಣಬಲಪೌರುಷಾಃ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಸ್ತೇಷಾಂ ಪಂಚಮಂ ಅನುಶುಶ್ರುಮಃ. ಅನ್ಯೋನ್ಯಾನಂತರಬಲಾಃ ಕ್ರಮಾದೇವ ಪ್ರಕೀರ್ತಿತಾಃ ವಚನಂ ವಾಸುದೇವಸ್ಯ ತಥಾ ಉದ್ಯೋಗಗತಂ ಪರಂ. ಮುಂದಿನ ಒಟ್ಟು ವೀರರು, ಶಾಸ್ತ್ರಬಲ್ಲವರು, ಸಾಧನೆ ಮಾಡಿದವರು, ತತ್ವನಿರ್ಣಯದಲ್ಲಿ ವಿಶೇಷವಾದ ಸಾಮರ್ಥ್ಯ ಹೊಂದಿದವರು, ಸತ್ವ, ಬಾಹುಬಲ, ಧೈರ್ಯ, ಪ್ರಾಣ, ದೇಹದ ಶಕ್ತಿ, ಇದೆಲ್ಲದರಲ್ಲೂ ಕೂಡ ಸಾಂಪ್ರತಂ ಮಾನುಷೇ ಲೋಕೆ, ಇವತ್ತಿನ ಮನುಷ್ಯ ಲೋಕದೊಳಗೆ ಅಷ್ಟೇ ಅಲ್ಲ, ಸದೈತ್ಯ ನರ ರಾಕ್ಷಸೆ, ದೈತ್ಯಲೋಕ, ನರಲೋಕ, ರಾಕ್ಷಸ ಅಥವಾ ದೈತ್ಯರು, ನರರು, ರಾಕ್ಷಸರು ಇವರನ್ನು ಒಳಗೊಂಡಿರತಕ್ಕಂಥ ಇವತ್ತಿನ ಲೋಕದೊಳಗೆ ಚತ್ವಾರಃ ಪ್ರಾಣಿನಾಂ ಶ್ರೇಷ್ಠಾಃ, 4 ಜನ ಪ್ರಾಣಿಗಳಲ್ಲಿ ಶ್ರೇಷ್ಠರು, ಸಂಪೂರ್ಣ ಬಲ ಪೌರುಷಾಃ, ಸಂಪೂರ್ಣವಾದ ಬಲ, ಸಂಪೂರ್ಣವಾದ ಪೌರುಷ ಇದೆಲ್ಲ ಇರತಕ್ಕಂಥವರು. ಯಾರು ಅಂದರೆ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಸ್ತೇಷಾಂ ಪಂಚಮಂ ನಾನುಶುಶ್ರುಮಃ. ಭೀಮ, ಬಲರಾಮ, ಶಲ್ಯ ಮತ್ತು ಕೀಚಕ ಇವರೆಲ್ಲ ಕೂಡ ಸಮಾನರಲ್ಲ, ಒಬ್ಬರಾದ್ಮೇಲೆ ಒಬ್ಬರು. ಅನ್ಯೋನ್ಯ ಅನಂತರ ಬಲಾಹ ಕ್ರಮಾದೇವ ಪ್ರಕೃತಿ, ಫಸ್ಟ್ ಸೆಕೆಂಡ್ ಥರ್ಡ್ ಆ ರೀತಿಯ ಹೊರತು ಆಲ್ ಆರ್ ಈಕ್ವಲ್ ಅಲ್ಲ. ಇಲ್ಲಿ ಒಂದು ಸಮಸ್ಯೆ ಇದೆ. ಏನು ಮಾಡಿದ್ದಾರೆ, ಕೆಲವರು ಪ್ರಿಂಟ್ ಆಗಬೇಕಾದ್ರೆ ಬಲಭದ್ರಶ್ಚ ಭೀಮಶ್ಚ ಅಂತ ಮಾಡಿದ್ದಾರೆ, ಉಲ್ಟಪಟ್ಟ ಮಾಡಿದ್ದಾರೆ. ಭೀಮಶ್ಚ ಬಲಭದ್ರಶ್ಚ ತೆಗೆದು ಬಲಭದ್ರಶ್ಚ ಭೀಮಶ್ಚ ಅಂತ ಪ್ರಿಂಟ್ ಮಾಡಿಸಿದ್ದಾರೆ. ಯಾಕೆಂದರೆ ಬಲರಾಮನಿಗೆ ವಿಶಿಷ್ಟಾದ್ವೈತಿಗಳು ಬಲರಾಮನನ್ನು ಸಾಕ್ಷಾತ್ ಅವತಾರ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಅವರು ಬದಲಾಯಿಸಿರೋದುಂಟು. ಅದಕ್ಕೆ ಪೂರಾ ಇದರಲ್ಲಿ ಹಾಕ್ಬೇಕಾದ್ರೆ ಭೀಮಶ್ಚ ಬಲಭದ್ರಶ್ಚ ಅಂತಲೇ ಇರೋದು 9 ಸ್ಪಷ್ಟ ಮಾಡಿದ್ದಾರೆ ಅವರು. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್. ಮತ್ತು ಪದಗಳು ಹಿಂದೆ ಮುಂದಾಗೋದು ಮುಖ್ಯ ಅಲ್ಲ, ನಡೆದಿರೋದೇನಲ್ಲಿ. ಇವತ್ತು ಶಲ್ಯರಾಜನನ್ನು ಭೀಮಸೇನ ಅನೇಕ ಸರಿ ಸೋಲಿಸಿರೋದಿದೆ, ಆ ಬಗ್ಗೆ ವಿವಾದನೇ ಇಲ್ಲ. ಅದು ಸ್ವಯಂವರದ ಕಾಲಕ್ಕೆ ಎತ್ತಿ ಮೇಲೆ ಕೆಸ್ದಾಗ ಶಲ್ಯ ಬಿಡುತ್ತಿದ್ದ, ಮತ್ತು ಕ್ಯಾಚ್ ಹಿಡಿದು ಕೆಳಗಿಟ್ಟು ಕರಡ ಎಲ್ಲ ಓಡಿ ಹೋಗ್ತಾರೆ. ಆಮೇಲೆ ಯುದ್ಧದಲ್ಲೂ ಅನೇಕ ಸರ್ತೆ ಸೋರ್ತಾರೆ. ಅದು ದೃಢ ಪರ್ವದ ಮೊದಲನೇ ದಿವಸದ ಬದಲು ದೊಡ್ಡ ಹೈಲೈಟ್ ಅಂದರೆ ಭೀಮಶಲ್ಯರ ಯುದ್ಧ. ಶಲ್ಯರಾಜ ದೃಢಂ ವಿಚೇತನಃ, ಗಾಢ ಮುಚ್ಚೆಗೊಳಗೆ ಬಿದ್ದು ಬಿಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಈ ರೀತಿ ಅನೇಕ ಸರ್ತಿ ಶಲ್ಯ ಸೋತಿರೋದ್ರಿಂದ ಅದು ಯೋಚನೆ ಇಲ್ಲ. ಇನ್ನು ಕೀಚಕನ ಮುಂದೆ ನೋಡಿ, ಬಲಭದ್ರ ಬಲರಾಮ ದೇವರಿದ್ದಾರೆ. ಇದರಲ್ಲಿ ಶಲ್ಯರಾಜನ ಬಲರಾಮ ದೇವರು ಸೋಲಿಸ್ತಿದ್ದಾರೆ. ಆದ್ದರಿಂದ ಅದು ಸರಿ ಹೋಯ್ತು ಆ ಜಾಗ. ಆದರೆ ಭೀಮ ಬಲರಾಮರಲ್ಲಿ ಪ್ರಶ್ನೆ ಇರೋದೀಗ, ಯಾರು ಫಸ್ಟು ಯಾರು ಸೆಕೆಂಡು ಅಂತೇಳಿ. ಮಹಾಭಾರತ ಓದಿದಾಗ ಏನಾಗುತ್ತೆ ನೋಡೋದಕ್ಕೆ ಏನಿಸುತ್ತೆ, ಬಲರಾಮ ಗುರು, ಅವರ ಹತ್ರ ಗದಾ ಯುದ್ಧ ಕಲ್ತಾಗ ಮಾಡಿದ್ದೇವರು, ಭೀಮಸೇನ ದೇವರ ಶಿಷ್ಯ, ಅದೊಂದು ಕಾರಣ. ಮತ್ತು ಕೃಷ್ಣನ ಅಣ್ಣ ಮೊದಲಾದ ಕಾರಣ ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಬಲರಾಮನೇ ಶ್ರೇಷ್ಠ ಅಂತ ವಾದ ಮಾಡ್ತಾರೆ. ಸರಿಯಲ್ಲ. ಬಲರಾಮನಿಗೂ ಭೀಮನಿಗೂ ಸಹ ನೇರವಾದ ಯುದ್ಧ ಆಗಿಲ್ಲ. ಆದರೆ 2 ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಒಂದು, ಜರಾಸಂಧನನ್ನು ಕೊಲ್ಲಕ್ಕೆ ಅಂತ ಬಲರಾಮದೇವರು ಹೊರಟಾಗ ಅದೇ ವಾಡಿ ಆಗುತ್ತೆ, ಬಂದು ಬರುತ್ತೆ. ಬಲರಾಮ ನಿನ್ನ ಕೈಲಿ ಕೊಲ್ಲೋದಕ್ಕಾಗೋದಿಲ್ಲ ಈತನನ್ನು, ಆದ್ದರಿಂದ ಪ್ರಯತ್ನ ಪಡ್ಲಿಕ್ಕೆ ಹೋಗಬೇಡ. ಅರ್ಥ ಆಯ್ತಾ? ಸಾಧ್ಯ ಇಲ್ಲ. ಇವನು ಕೊಲ್ತಕ್ಕಂಥ ಹೆಚ್ಚು ಬಲಾಢ್ಯ ಇನ್ನೊಬ್ಬನಿದ್ದಾನೆ ಅಂತ ಬರುತ್ತೆ. ಅದನ್ನು ಜರಾಸಂಧ ಕೂಡ ಕಳಿಸ್ಕೊಂಡಿರ್ತಾರೆ. ಹರಿವಂಶದಲ್ಲಿ ಬರುತ್ತೆ, ನಡೆದ ಆಚಾರ್ಯ ಬರೆದಿದ್ದಾರೆ. ಜರಾಸಂಧ ಕೂಡ ಹೇಳ್ತಾರೆ, ಯಾರು ಇನ್ನೊಬ್ಬರಿದ್ದಾರೆ ಅಂತ ನಾನು ಕೊಲ್ಲಕ್ಕೆ ಅಂತ ಹೇಳಂತ ಇರ್ತಾರೆ. ಹಸಿರಿವಾಣಿಯ ಮಾತು. ಅಂದಮೇಲೆ ಅದು ಹಸಿರಿವಾಣಿ ಏನು ಒಪ್ಕೊಂಡಾಗಾಯ್ತು. ಈಗ ಬಲರಾಮನಿಗಿಂತ ಭೀಮ ಬಂದು ಕೊಂದಿದ್ದು ಯಾರೋ ಗೊತ್ತಿದೆ ನಮಗೀಗ. ಭೀಮಸೇನ ಕೊಂದಿರೋದ್ರಿಂದ ಮಗಧಾದಿ ವಧಾದೇವ ದುರ್ಯೋಧನ ವಧಾದಪಿ ಭೂಭಾರ ಹರಿಣೋ ವಿಷ್ಣೋ ಪ್ರಧಾನಾಂಗಂಹಿ ಮಾರುತಿ. ಸ್ಪಷ್ಟವಾಗಿ ದುರ್ಯೋಧನನ ವಧೆ ಒಂದು ಮತ್ತು ಜರಾಸಂಧನ ವಧೆ ಒಂದು, 2 ದೊಡ್ಡ ಘಟ್ಟಗಳು. ಎರಡನ್ನೂ ಮಾಡಿದ್ದು ಭೀಮಸೇನ, ಎರಡನ್ನೂ ಬಲರಾಮ ಮಾಡಿಲ್ಲ. ಅದರಿಂದಾಗಿಯೇ ನಿಜವಾಗಲೂ ಭೀಮಸೇನೇ ಆಯಿತು. ಇನ್ನೂ ಪ್ರಸಂಗ ಬಂದರೆ ಇದರಲ್ಲಿ ಬರುತ್ತೆ. ಮುಖ್ಯವಾಗಿ ಯಾವಾಗ ಭೀಮಸೇನ ದೇವರು ಸಂಹಾರ ಮಾಡ್ತಾರೆ ದುರ್ಯೋಧನನನ್ನು, ಅವನ ತಲೆಯನ್ನು ತುಳಿತಾರೆ ತೊಡೆ ಬರೆದ ಮೇಲೆ.
ಅದು ತೊಡೆ ಹೊಡೆದು ತಲೆ ಮೇಲೆ ಜೋರ ತುಡಿತು, ಒಂದೊಂದಕ್ಕೆ ಹೇಳೋದು ತುಳಿಯೋದು, ಹೇಳೋದು ತುಳಿಯೋದು. ಆಗ ಚುಕೋಪ ಮುಸಲಾಯುಧ ಸಿಟ್ಟು ಬಂತವರಿಗೆ, ನನ್ನ ಶಿಷ್ಯ ಅವರು ಅಂತ ಹೇಳಿಬಿಟ್ಟು ಭಾರಿ ಅನ್ಯಾಯ, ಭಾರಿ ಅನ್ಯಾಯ, ನಾನು ಯುದ್ಧ ಮಾಡ್ತೇನೆ ಅಂತೇಳಿ ತೊಗೊಂಡು ಬರ್ತಾರೆ ಯುದ್ಧಕ್ಕೆ. ಆಗ ಭೀಮಸೇನ ನಚಚಾಲ ಅವರು ಬಂದು ಹೇಳಿದೆ, ನಚಚಾಲ ಅವ್ರು ಹೋಗೋದಲ್ಲ, ಅಲಗಾಡಲಿಲ್ಲ. ಹೊರಗಿದ್ರೆ ಬರ್ಬೋದು, ನಾನಾಗಿ ಬರಲ್ಲ, ನೀವು ಗುರುಗಳು ಬರಲ್ಲ, ನೀವು ಬಂದರೆ ಬಿಡೋದಿಲ್ಲ, ಯುದ್ಧ ಇದು, ಆದ್ದರಿಂದ ಬಿಡೋದಿಲ್ಲ. ಕೃಷ್ಣ ಒಂದು ಬಲರಾಮ ಭೀಮಸೇನ ಹಿಡ್ಕೊಂಡು ಬಲರಾಮನ ಹಿಡ್ಕೋತಾರೆ, ಹೋಗಬೇಡ ಅಂತ ಹೇಳಿಬಿಟ್ಟು. ಎರಡು ಕಾರಣಕ್ಕೆ, ಒಂದು ತಪ್ಪು ಮಾಡಿರೋದು ಬಲರಾಮನೇ, ಭೀಮಸೇನ ತಪ್ಪು ಮಾಡಿಲ್ಲ. ಆಮೇಲೆ ಹೋದರೆ ಗೆಲ್ಲೋದು ಯಾರು, ಭೀಮಸೇನೇ, ಮತ್ತೆ ಮರ್ಯಾದೆ ಕಳ್ಕೊಳ್ಳೋ ವಿಚಾರ, ಆದ್ದರಿಂದ ಬೇಕಾಗಿಲ್ಲ. ಕೃಷ್ಣ ಡಿಸೈಡ್ ಮಾಡಿರೋದು. ಆ ದೃಷ್ಟಿಯಿಂದ ಕೂಡ ಏನಲ್ಲ, ಬಲಭದ್ರಶ್ಚ ಭೀಮಶ್ಚ ಆಗೋದಿಲ್ಲ, ಭೀಮಶ್ಚ ಬಲಭದ್ರಶ್ಚನೇ ಆಗಬೇಕು. ಭೀಮಶ್ಚ ಭೀಮನಷ್ಟೇ ಬಲ ಅಂತ ಹೇಳಲಿಲ್ಲವಲ್ಲ ಈಗ, ನೆಕ್ಸ್ಟ್ ಅಂತ ಹೇಳ್ತಾ ಬಂದಿರೋದ್ರಿಂದ ಆಗಲಿಲ್ಲ ಅದ. ಈಗ ಆ ಲೆಕ್ಕದಲ್ಲಿ 4th ರ್ಯಾಂಕ್ ಅವರು, ಅದು ಇದಲ್ಲ, ಇಮಿಡಿಯೇಟ್ ನೆಕ್ಸ್ಟ್ ಅಲ್ಲ. ಉದಾಹರಣೆಗೆ ಒಂದು 100 ತೊಗೊಂಡು 80 ತೊಗೊಂಡ್ರೆ ಸೆಕೆಂಡೇ, 70 ತೊಗೊಂಡ್ರು ಸೆಕೆಂಡೇ, ಗೊತ್ತಾಯ್ತಾ. ಆಮೇಲೆ 40, 35 ಆ ಥರ ಇರೋದ್ರಿಂದ ಅದು ಜಸ್ಟ್ ಅಲ್ಲ, ಒಂದು 100, 99, 98, 87 ಅಲ್ಲ, ಇವ್ರದ್ದೆಲ್ಲ ಕೂಡ. ಆರ್ತಲ್ಲಿ ತೊಗೊಂಡಾಗ ಏನಾಯ್ತು, ಅಲ್ಲಿಗೆ ಲಾಂಗ್ ಭಾರಿ ಗ್ಯಾಪ್ ಇದೆ. ಭೀಮಶ್ಚ ಬಲಭದ್ರಶ್ಚ ಭದ್ರರಾಜಶ್ಚ ವೀರ್ಯವ. ಮತ್ತು ಭೀಮಸೇನ ಬಲನೂ ಅಷ್ಟಾಯಿತು. ಜ್ಞಾನ ಎಲ್ಲಿ ಬಲ ತೊಗೋಬೇಕು, ನಾವು ಜ್ಞಾನ ಬಲ ಎಲ್ಲರೂ ತೊಗೋಬೇಕೀಗ. ಎಷ್ಟೋ ಸರಿ ಬಲರಾಮದೇವರು ತಪ್ಪು ಮಾಡಿದ್ದಾರೆ, ಕೃಷ್ಣನ ತಪ್ಪು ತಿಳ್ಕೊಂಬಿಟ್ಟು ದೂರ ಹೋಗಿಬಿಡ್ತಾರೆ. 4 ವರ್ಷ ಕೃಷ್ಣನ ಜೊತೆಗೆ ಇರೋದೇ ಇಲ್ಲ. ಭೀಮನೇ ತೊಗೊಂಡಿರ್ಬೋದು, ಕೃಷ್ಣನೇ ತೊಗೊಂಡಿರ್ಬೋದು, ಶವಂತಕ ಮಣಿ ಅಂತ ಹೇಳಿಬಿಟ್ಟು ದೂರ ಹೋಗಿಬಿಡ್ತಾರೆ, ತಪ್ಪು ಜ್ಞಾನ ಬಂತಲ್ಲಿ. ಅದೇ ರೀತಿಯಲ್ಲಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಕೌರವ್ರ ಕಡೆ ಹೋದಾಗ ಭಾರಿ ಮನಸ್ಸಿತ್ತು ಅವರಿಗೆ, ಅದು ಕೃಷ್ಣ ಬೈತಾನೆ ಅಂತ ಹೋಗಲಿಲ್ಲ ಅಂತ ಬರೀತಾರೆ. ಈಗ ಅದೊಂದು ತಪ್ಪುಗಳಾಯಿತು. ಈ ರೀತಿ ಅನೇಕ ತಪ್ಪುಗಳನ್ನು ಮಾಡಿರೋದು ಬಲರಾಮದೇವರು ಏನಾಗೋದಿಲ್ಲ, ಇದಾಗಲೇ ಸಾಧ್ಯ. ಎಷ್ಟೋ ಅಶಕ್ತಿ ಬಂದಿದೆ. ಪ್ರಲಂಬಾಸನ ಕೊಲ್ಲಕ್ಕೆ ಅಂತ ಹೊರಟಾಗ ಆಗೋದಿಲ್ಲ ಅವರಿಗೆ. ಕೃಷ್ಣ ಹೇಳ್ತಾರೆ 3 ರೂಪ ಸ್ಮರಣೆ ಮಾಡ್ಕೊಂಡು ತಕ್ಷಣ ಕೊಲ್ಲಕ್ಕೆ ಬಂದು. ಎಲ್ಲೂ ಭೀಮಸೇನಿಗೆ ಆ ಪ್ರಸಂಗ ಬಂದೇ ಇಲ್ಲ. ಯಾರಾದ್ರೂ ಸಂಹಾರ ದೊಡ್ಡ ಕೆಲಸ, 3 ರೂಪ ಶಕ್ತಿ ತೊಗೊಳಕ್ಕೆ ಹೋಗಲಿಲ್ಲ. ದುರ್ಯೋಧನ ಸಂಹಾರ ದೊಡ್ಡ ಕೆಲಸ, ಬರೀ ಹಾಗೆ ಹೊಡೆದಾಕಿದ್ದಷ್ಟೇ, ಗೊತ್ತಾಯ್ತಾ. ಮತ್ತು ಬಲರಾಮದೇವರು ಬರೀ ಕೈಲಿ ಕೊಂದಿದ್ದಲ್ಲ, ಆಯುಧ ತೊಗೊಂಡು ಹೊಡೆದಿರೋದೇ ಜಾಸ್ತಿಯಾಗಿ. ಅದು ಇವೆಲ್ಲ ಪಾಯಿಂಟ್ಸ್ ತೊಗೊಂಡು 100 ಕಾರಣಗಳು ಸಿಗುತ್ತೆ. ಅದು ಅವ್ರ ತಪ್ಪದು. ಇಂಥ ಬದಲಾವಣೆ ಸಾಮಾನ್ಯ ಅದೇ ಪ್ರಕ್ಷೇಪ ಅಂತ ಕರೆದ ಹಾಗೆ ಇರೋದ್ರ ಉಲ್ಟಾ ಪಲ್ಟ ಮಾಡೋದು ಕೂಡ ಏನೋ ಕ್ವಚಿತ್ ಕುರ್ಯುಶ್ಚ ವ್ಯತ್ಯಾಸ. ಭೀಮ ಬಲಭದ್ರಲ್ಲಿ ಇಲ್ಲಿರೋ ಜಾಗ ಅಲ್ಲಿರೋ ಪದ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ಸರಿ ಹೋಗೋದಿಲ್ಲ. ಅದು ಅಡಿ ಇದೇ ಹಾಕಿರಬಾರ್ದು ವಾದ ಮಾಡಿದರೆ ಅಷ್ಟೆಲ್ಲ ಅಗೇನೆಸ್ಟ್ ಇದೆ. ಹಿಂದೆ ಮುಂದೆ ಅದೇ ಮಹಾಭಾರತದಲ್ಲಿ ಅವರಿಬ್ಬರಲ್ಲಿ ವಿಚಾರ ಬಂದಾಗ ಭೀಮ ಶ್ರೇಷ್ಠ ಅಂತ ಸ್ಪಷ್ಟ ಸಿದ್ಧವಾಗಿರೋದ್ರಿಂದ ಇದೇ ಸರಿ ಎಂಬ ಸ್ಪಷ್ಟ ಆಯಿತು. ಮತ್ತು ಪುಸ್ತಕಗಳು ಹಾಗಿದೆ, ಪಾಠಗಳಲ್ಲಿ ಹಾಗಿದೆ. ಈ ಮತ್ತೆ ನಾವು ಅಡ್ಜಸ್ಟ್ ಮಾಡಿದ್ದಲ್ಲ, ಅದು 2 ಪಾಠ ಇವೆ. ಈಗ ಯಾವ ಸರಿ ಅಂತ ಪ್ರಶ್ನೆ. ಈಗ ಇದು ಸರಿ, ಅದು ಸರಿಯಲ್ಲ ತೀರ್ಮಾನ ಆಗೋದ್ರಿಂದ ಭೀಮಶ್ಚ ಬಲಭದ್ರಶ್ಚರೇ ಸರಿ. ಹೌದು, ತಗೋತಾರೆ ಅಷ್ಟೇ ಅಲ್ಲ, ಲಕ್ಷ್ಮಣನೇ ಬಲರಾಮ. ಅಲ್ಲೂ ಕೂಡ ಹಾಗೆ ಆಯಿತು. ಜೊತೆಗೆ ಇನ್ನೊಂದಿದೆ, ಲಕ್ಷ್ಮಣ ಪ್ರಾಣದಾತಾಚ ಇದೆ. ಹಾಗೆ ಭಗವತ್ ಪ್ರಾಣದಾತಾಚ ಅಂತ ಲಕ್ಷ್ಮಣನಿಗಿಲ್ಲ. ಇಲ್ಲೂ ಕೂಡ ಭೀಮಸೇನ ಬಲರಾಮನನ್ನು ಈ ವಿಶೇಷ ಗೆದ್ದು ಈ ಯುದ್ಧಕ್ಕೆ ಮುಂದೆ ಹೋಗಿದ್ರೆ ಪಜಿತ ಆಗ್ತಿತ್ತು ಅವ್ರಿಗೆ. ಅದೆಲ್ಲ ಮಾಡಲಿಲ್ಲ, ಅದರಿಂದಾಗಿಯೇ ಭೀಮಶ್ಚ ಬಲಭದ್ರಶ್ಚ ಸರ್. ಇವತ್ತು ರಾಮಾಯಣ ಓದಿದ್ರೆ ಕಣ್ಣು ಮುಚ್ಕೊಂಡು ಹೇಳಿದರು ಹನುಮಂತ ಶ್ರೇಷ್ಠ, ಅದು ಹನುಮಂತನೇ ಭೀಮ. ಅಲ್ಲಿ ಲಕ್ಷ್ಮಣನ ಪಾತ್ರ ಜಾಸ್ತಿ ಇಲ್ಲ. ಅಲ್ಲಿ ಅವ್ರು ಎಷ್ಟೇ ಪ್ರಯತ್ನ ಪಟ್ಟು ಲಕ್ಷ್ಮಣನ ಪಾತ್ರ ಜಾಸ್ತಿ, ಸಂಜೀವನದ ಲಕ್ಷ್ಮಣಾದಿಗಳನ್ನೇ ಅಲ್ಲ. ಆ ದೃಷ್ಟಿಯಲ್ಲಿ ಭೀಮನೇ ಶ್ರೇಷ್ಠ ಆಗೋದ್ರಿಂದ ರಾಮಾಯಣ ತೊಗೊಂಡ್ರು ಹನುಮಂತ ಶ್ರೇಷ್ಠ, ಮಹಾಭಾರತ ತೊಗೊಂಡ್ರು ಭೀಮಸೇನೇ ಶ್ರೇಷ್ಠ. ಆದರೆ ಆಟೋಮೆಟಿಕ್ ಇಲ್ಲಿ ಬಂದ ಮಧ್ವಾಚಾರ್ಯ ಶ್ರೇಷ್ಠ ಆಗಬೇಕು. 2ರಲ್ಲಿ ಬಂದ ಬೆಸ್ಟ್ ಆಫ್ 3 ಬಂದ 2 ಆದರೆ ಇನ್ನು 3ನೇದು ಆಟೋಮೆಟಿಕಲಿ ಗೆದ್ದಾಗಲೇ. ಈ ಅರ್ಥದಲ್ಲಿ ಭೀಮಶ್ಚ ಬಲಭದ್ರಶ್ಚ ಭದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮಃ ಕೇಚ. ಅದೆಲ್ಲ ಇದೆ ಹುಟ್ಟಿದ ತಕ್ಷಣ ಒಂದು ಹೇಳಿದ್ನಲ್ಲ. ಹೌದು, ಅವೆಲ್ಲ ಕರೆಕ್ಟೇ ಹೇಳಿದ್ರೆ, ಅವೆಲ್ಲ ಸರಿನೇ. ಅದರಿಂದ 100 ಕಾರಣ ಇದೆ ಅಂತ ಹೇಳಿದ್ರಿ, ಇವೆಲ್ಲ ಸೇರ್ಕೊಂಡೋಯ್ತು. ಎಷ್ಟೋ ಕಡೆಗಿಂತ ಪ್ರಸಂಗ ಬಂದು ಹೋಗಿರೋದ್ರಿಂದ ಅದು ಸ್ಪಷ್ಟ. ಮತ್ತು ಅದೆಲ್ಲ ಇನ್ನೇನಿಸ್ತೇ ಮಾಧುರು ಏನೋ ಹೇಳ್ತಾರೆ ಅಲ್ಲ, ಕರೆಕ್ಟಾಗಿ ಹೇಳಿದ್ದಾರೆ ಇವರು. ಹಿಂದೆ ಮುಂದೆ ಗೊತ್ತಿಲ್ಲದಿರತ್ತೆ ಜಗಳ ಬರೀ, ನೀವು ಮೊದಲು ನಾ ಮೊದಲು ಅದು ಮಾಡಬಾರ್ದು. ಎವಿಡೆನ್ಸ್ ಕೊಡಬೇಕು. ಎಲ್ಲೆಲ್ಲಿ ಏನೇ ಆಯಿತು ನೋಡಿಬಿಟ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ. ಭೀಮರೇ ಶ್ರೇಷ್ಠ. ಭೀಮಶ್ಚ ಬಲಭದ್ರಶ್ಚ ಭದ್ರರಾಜಶ್ಚ. ಇದು ಹೇಳ್ತಿರೋದು ಯಾರು? ದುರ್ಯೋಧನ ಯಾರ ಶಿಷ್ಯ? ಬಲರಾಮ ದೇವರ ಶಿಷ್ಯ. ಅವ್ರ ಶಿಷ್ಯನಾಗಿ ಅವ್ರನ್ನ ಫಸ್ಟ್ ಕೌಂಟ್ ಮಾಡಿದೆ, ಭೀಮನ ಕೌಂಟ್ ಮಾಡಬೇಕಾದ್ರೆ ಅದು ಭೀಮ ಸೇರ್ಕೊಂಡು ಬರೋದ್ರೆ ಶಿಷ್ಯನೇ ಕೌಂಟ್ ಮಾಡಿ. ಉದಾಹರಣೆ ದ್ರೋಣಾಚಾರ್ಯ ಇದ್ದಾರೆ ಗುರುಗಳು, ಅರ್ಜುನ ಶಿಷ್ಯ. ಯಾರು ಶ್ರೇಷ್ಠ? ಅರ್ಜುನನೇ ಶ್ರೇಷ್ಠ. ಆ ಅರ್ಥದಲ್ಲಿ ತೊಗೊಂಡು ಗುರು ಶಿಷ್ಯ ಭಾವನೆ ಬರಲಿಲ್ಲ ಅಲ್ಲಿಗ ಎಲ್ಲ ದೃಷ್ಟಿಯಿಂದ. ಮತ್ತು ದುರ್ಯೋಧನ ಮಾತಿಗೆ ಯಾತಕ್ಕೆ ಬೆಲೆ ಇದೆ ಅಂದರೆ ಸಾಕಷ್ಟು ಅನುಭವಿಸ್ತೇವ್ರು, ಸಾಕಷ್ಟು ಸಂಕಟನ.
ಅದು ಎಷ್ಟು ಕಡೆ ಪೆಡ್ತಿದ್ದಾನೆ ಲೆಕ್ಕಲಿಲ್ಲ ಅದರಿಂದಾಗಿನೇ ಅವನು ಭಾರಿ ಅಥೆಂಟಿಕ್ ಇದರಲ್ಲೆಲ್ಲ. ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಐದನೇ ಅವರು ಇಲ್ಲೇ ಇಲ್ಲ. ಅಷ್ಟು ಗ್ರೇಟ್ ಇರಬೇಕಾದ್ರೆ ಸತ್ತಿರೋದು ಯಾರೀಗ ಅಂತ ಒಂದಿರೋ ಪ್ರಶ್ನೆ. ಕೀಚಕ ಸತ್ಯದಲ್ಲಿ ಯಾರು ಕೊಂದಿರ್ಬೇಕೀಗ? ಮೇಲೆ ಮೂರವ್ರು ಕೊಂದಿರಬೇಕು. ಮದ್ರಾಜ ಸೇಫಾಗಿ ತಾವು ಊರಲ್ಲಿ ಇದ್ಬಿಟ್ಟಿದ್ದಾರೆ, ಇಲ್ಲಿ ಬಂದೇ ಇಲ್ಲ ಆತನಿಗೆ. ಮತ್ತು ಎರಡನೇದಾಗಿ ಬಲರಾಮ ದೇವರು ಅಲ್ಲಿದ್ದಾರೆ. ಮತ್ತು ಇನ್ನೊಂದು ಕಾರಣ ಸ್ತ್ರೀ ನಿಮಿತ್ತ ಅಂತ ಇದೆ. ಇಂಥ ಸ್ತ್ರೀ ದುರ್ಯೋಧನನಿಗೆ ಕಣ್ಣಾಕಿದ ಸ್ತ್ರೀ ಯಾರು? ದ್ರೌಪದಿ ದೇವಿ. ಆದ್ದರಿಂದ ಸ್ತ್ರೀ ಯಾರಾಗಿರಬೇಕು? ದ್ರೌಪದಿನೇ ಆಗಿರಬೇಕು. ಇನ್ನು ಎರಡನೇದು, ಕೀಚಕನ ಕೊಂದಮೇಲೆ ಹಬ್ಬ ಅಂತ ಇಬ್ಬರು ಇಟ್ಕೊಂಡ್ರು ಕೂಡ ವಿನಾಶಸ್ತ್ರಂ ಸತಾಹನ್ಯಾತ್ ಮುಂದಿನ ಶೋಕ ಇದೆ. ಶಸ್ತ್ರಾಸ್ತ್ರದ ಬರೀ ಕೈಲಿ ಕೊಲ್ಲಬೇಕಾದ್ರೆ ಯಾರು ಸಾಧ್ಯ ಇಲ್ಲ? ಬಲರಾಮ ದೇವರು ರೂಲ್ಡ್ ಔಟ್ ಅಲ್ಲಿ. ಮತ್ತು ಇದು ಆದಿಶೇಷ ವಾಯುದೇವರು ಅಲ್ಲೇ ಮೂಲ ರೂಪಕ್ಕೆ ತೊಗೊಳ್ಳೋಣ ಪೂರ್ತಿ. ಈಗ ವಾಯುದೇವರು ಶೇಷದೇವರು. ವಾಯುದೇವರು ಬದುಕಿರ್ಲಿಕ್ಕೆ ಶೇಷದೇವರು ಬೇಕಾಗಿಲ್ಲ. ಶೇಷದೇವರು ಬದುಕಲಿಕ್ಕೆ ಗಾಳಿ ಬೇಕು, ಉಸಿರಾಡಬೇಕಲ್ಲ. ಎಲರುಡಿ ಅಂತಾರೆ ಹೆಸರು. ಉಸಿರಾಟ ಆಡಬೇಕಾದ್ರೆ ವಾತಾಶರ ಅಂತ ಹೆಸರು ಹಾವಿಗೆ. ಸೊ ಇವರಿಲ್ಲದೆ ಹೋದರೆ ಏನು ಫಂಕ್ಷನ್ ಮಾಡೋಕ್ಕೆ ಬರೋದಿಲ್ಲ. ಅದು ಯಾರು ಶ್ರೇಷ್ಠ ಆಯಿತು? ಮೂಲ ರೂಪದಲ್ಲೂ ಹಾಗೇನೆ. ಉಸಿರಾಟಕ್ಕೆ ಅವರು ಬೇಕು, ಶೇಷದೇವರಿಗೆ. ಬದುಕಿಗೆ ಅವರು ಬೇಕು, ಎಲ್ಲರಿಗೂ ಬೇಕು. ಅವರಿಗೂ ಬೇಕು ಅಂದಮೇಲೆ ಅವರು ಕಡಿಮೆ ಆದರು, ಇವರು ಜಾಸ್ತಿ ಆದರು. ಈ ದೃಷ್ಟಿಯಿಂದ ವೈಮಸೇನ ದೇವರ ಪಾತ್ರ ಭಾರಿ ದೊಡ್ಡದು. ಶಕ್ತಿ ಇವಾಗ ಎಲ್ಲದರಲ್ಲೂ ಅವರೇ ಶ್ರೇಷ್ಠ. ಶಿವನವರಾಯಿತು, ಅವರಿಗೆ ಅವ್ರ ತಮ್ಮಂದರಿಗೆ ಅಷ್ಟು ಜನಕ್ಕೂ ಇತ್ತು. ಅಷ್ಟು ಜನಕ್ಕೆ ಕೊಂದಿರೋದು. ಇನ್ನೂ ಬೇಕಷ್ಟಿದೆ. ಹಿಡಿಂಬಾಸುರ ಇದ್ದಾರೆ, ಅದು ಶಿವನ ವರ ಇತ್ತು. ಬರುತ್ತೆ ಕೃಷ್ಣನ ಯುದ್ಧಕ್ಕೆ ಹೋಗಿರ್ತಾರೆ ಅವರೆಲ್ಲ. 17ನೇ ಅಧ್ಯಾಯದಲ್ಲಿ ಬರುತ್ತೆ. ಆಗ ಬಲರಾಮನಿಗೂ ಹಿಡಿಂಬನಿಗೂ ಯುದ್ಧ ನಡೆಯುತ್ತೆ. ಹಿಡಿಂಬಾಸುರನಿಗೆ ಎತ್ತಿ ಒಗಿತಾರೋ ಅವನು 1 ಯೋಜನೆ ದೂರ ಬಿದ್ದಂತೆ. 1 ಯೋಜನೆ ಸುಮಾರು 12 ಕಿಲೋಮೀಟರ್ ದೂರ ಬಿಡ್ತಾನೆ, ಹೋಗ್ತಾರೆ. ಸಾಯೋದಿಲ್ಲ ಅವನಾಗ ಅಂತ. ಹಿಡಿಂಬಾಸುರನ್ ಏನು ಮಾಡ್ತಾರೆ ಇವರು? ಕೊಂದಾಕ್ಬಿಡಿ. ಭೀಮಸೇನ ಹಿಡಿಂಬನ ಕೊಂದಿದ್ದಾರೋ ಭೀಮಸೇನ. ಅಂದರೆ ಎಲ್ಲೆಲ್ಲಿ ಬಲರಾಮ ದೇವರಿಗೆ ಆಗಿದ್ದ ಕೇಸಲ್ಲಿ ಇವ್ರು ಗೆದ್ದಿದ್ದಾರೆ. 2 ಡಿಫ್ರೆಂಟ್ ಕೇಸ್ಗಳಲ್ಲ, ಸೇಮ್ ಕೇಸಲ್ಲಿ. ಇದನ್ನು ಕ್ಯೂರ್ ಮಾಡಲಿಕ್ಕಾಗದಿದ್ದಾರೋ ಇನ್ನೊಬ್ಬ ಡಾಕ್ಟ್ರ್ ಕ್ಯೂರ್ ಮಾಡಿದ್ದಾರೆ ಅಂದರೆ ಬೆಟರ್ ಡಾಕ್ಟ್ರ್ ಅಂತ ಆಯ್ತಲ್ಲ. ಇಲ್ಲಿ ಕೊಲ್ಲೋದಲ್ಲ, ಕ್ಯೂರ್ ಮಾಡಿದರೆ ಸಾಕು. ಈ ಅರ್ಥದಲ್ಲಿ ಇದು ತುಂಬ ಕೇಸಸ್ ಇರೋದ್ರಿಂದ ಬಲರಾಮ ದೇವರ ರೋಲು ಇಡೀ ಮಹಾಭಾರತದಲ್ಲಿ ಬಲರಾಮ ದೇವರ ರೋಲ್ ಭಾಳ ಕಡಿಮೆನೇ, ರೋಲೇ ಕಡಿಮೆ. ಭಾಗವತ ತೊಗೊಂಡ್ರೆ ಸ್ವಲ್ಪ ಕಾಣಿಸುತ್ತೆ, ಆದರೆ ಮಹಾಭಾರತ ಒಟ್ಟಿಗೆ ತೊಗೊಂಡಾಗ ಭೀಮಸೇನ ಪಾತ್ರನೇ ಭಾರಿ ದೊಡ್ಡ. ವಚನಂ ವಾಸುದೇವಸ್ಯ ಅನ್ಯೋನ್ಯ ಅನಂತರ ಬಲಾಹ ಕ್ರಮಾದೇವ ಪ್ರಕೀರ್ತಿತಾ. ಒನ್ ಆಫ್ಟರ್ ಅನದರ್, ಪರಸ್ಪರ ಒನ್ ಆಫ್ಟರ್ ಅನದರ್. ಭೀಮ ನೆಕ್ಸ್ಟ್ ಬಲರಾಮ, ಭೀಮ ಫಸ್ಟ್, ಬಲರಾಮ ನೆಕ್ಸ್ಟ್. ಬಲರಾಮ ಫಸ್ಟು, ಮಧ್ವರಾಜ ಎಷ್ಟು. ಮಧ್ವರಾಜ ಕೀಚಕ ತೊಗೊಂಡಾಗ ಕೀಚಕದ ಮನೆಗೆ ಮಧ್ವರಾಜ ಮೇಲೆ. ಇಷ್ಟೆಲ್ಲ ಇರೋದರಿಂದ ಸರಿಯಾದ ನಡೀತಿರೋದು ಹಾಗಿದೆ. ಮತ್ತು ಶಲ್ಯರಾಜನು ಕೂಡ ಹೆಚ್ಚು ಕಡೆ ಮುಂದೆ ಬರೋ ಶಲ್ಯ ಪರ್ವದಲ್ಲಿ ಧರ್ಮರಾಜ ಕೊಲ್ತಾರೆ ಅಂತ ಹೆಸರಿದೆ. ಆದರೆ ಅವ್ನು ಏನು ಪೂರ್ತಿ ಹೊಡೆದು ಹಾಕಿ ಅವನನ್ನು ಬಿಟ್ಟು ಹಣ್ಣುಗಾಯಿ ನೀರ್ಗಾಯಿ ಮಾಡಿದ್ದ್ಯಾರೋ? ಭೀಮಸೇನ. ಅರ್ಜುನ ಅಲ್ಲ, ಅರ್ಜುನ 3 ಸತಿ ಮೂರ್ಛೆ ಬಿಡಿಸ್ತಾರೆ. ಶಲ್ಯರಾಜ 3 ಸತಿ ಮೂರ್ಛೆ ಬಿಡಿಸ್ತಾರೆ. ಇಡೀ ಮಹಾಭಾರತದಲ್ಲಿ 1 ಸತಿ ಮೂರ್ಛೆ ಬಿಡಿದಿರೋದು ಯಾರು? ಭೀಮಸೇನ ಒಂದೇ. ಅಷ್ಟೇ ಅಲ್ಲ, ಜರಾಸಂಧ ಅನೇಕ ಸರ್ತಿ ಬಲರಾಮದೇವರು ಮೂರ್ಛೆ ಬಿಡಿಸಿರ್ತಾರೆ ಜರಾಸಂಧ, ಗೊತ್ತಾಯ್ತಾ? ಭೀಮಸೇನ ಏನಿಲ್ಲ, ಅವನು ಕೊಂದಾಕ್ಬಿಡು. ಇದೆಲ್ಲ ಅರ್ಥ ಮಾಡಿ ಹೇಗೆ ಯೋಚನೆ ಮಾಡಬೇಕು. ಇಡೀ ರಾಮಾಯಣದಲ್ಲಿ ಮೂರ್ಛೆ ಇಲ್ದಿದ್ದು ಹನುಮಂತ, ರಾಮದೇವರು ಬಿಡಿ, ಹನುಮಂತನಿಗೆ ಮಾತ್ರ. ಲಕ್ಷ್ಮಣನಿಗೂ ಮೂರ್ಛೆ ಬಂದಿತ್ತು ಒಂದು ಸಲ. ಇದರಲ್ಲಿ ಭೀಮನಿಗೆ ಒಂದು ಮೂರ್ಛೆ. ಇಡೀ ಯುದ್ಧದಲ್ಲಿ ಮೂರ್ಛೆ ಬರೆದಿದ್ದಾರೋ? ಭೀಮಸೇನ ಒಂದೇ. ಉಳಿದವರೆಲ್ಲ ದೊಡ್ಡ ಅಶ್ವತ್ಥಾಮಾಚಾರ್ಯರು ಮೂರ್ಛೆ ಬಿದ್ದಿದ್ದಾರೆ ಅನೇಕ ಸಲ. ಇದಿಷ್ಟು ಕೂಡ ದುರ್ಯೋಧನ ಮಾತನ್ನೇ ಕೋಟ್ ಮಾಡಿದ್ರು. ಆದ್ದರಿಂದ ಈಗ ಸತ್ತಿರೋದು ಕೀಚಕ, ಹಾಗೆ ಸತ್ತಿದ್ದಾನೆ. ಕೊಂದಿರೋದು ಭೀಮಸೇನೇ. ಆ ಹೆಂಗಸು ದ್ರೌಪದಿನೇ ಅಂಥೇಳಿ ಸಿಕ್ಕರು ಅಂತೇಳಿ ಹೊರಟ್ಬಿಡ ಮುಂದೆ ಅದು ಎಲ್ಲರಿಗೂ ಗೊತ್ತು ಸತ್ಯ ಅಂತ ಹೇಳಿಬಿಟ್ಟು. ದುರ್ಯೋಧನ ಉಪಯೋಗಿಸಿದ ಒಂದು ಯುಕ್ತಿ ಅತ್ಯಂತ ಪವರ್ಫುಲ್ ಆಗಿತ್ತು. ಆದರೆ ಅದು ಸಾಯಲಕ್ಕೆ ಉಪಯೋಗ ಆಯಿತು ಅಂತ ಸರಿಯಾಗಿ ತಿಳ್ಕೊಂಡ್ಬಿಟ್ಟಿದ್ರೆ ಶರಣಾಗ್ಬೋದಾಗಿತ್ತು, ಆಗಲಿಲ್ಲ. ನೆಕ್ಸ್ಟ್ ಈಗ ಬದಲು ಧರ್ಮರಾಜನ ಮಾತಾಯಿತು. ಆಮೇಲೆ ಇದು ಹಿಂದೆ ದುರ್ಯೋಧನ ಮಾತಾಯಿತು. ಈಗ ಹೇಳ್ತಾರೆ ಪಾಂಡುರಾಜನ ಮಾತು ಇನ್ನೂ ಮೊದಲಾಗಿತ್ತು. ಈಗ ಕೃಷ್ಣನ ಮಾತನ್ನೇ ಹೇಳ್ತಾರೆ. ವಚನಂ ವಾಸುದೇವಸ್ಯ ತಥಾ ಉದ್ಯೋಗಗತಂ ಪರಂ. ವಚನಂ ವಾಸುದೇವಸ್ಯ ತಥೋದ್ಯೋಗಗತಂ ಪರಂ ಬಿಡಿಸಿದರೆ ತಥಾ ಉದ್ಯೋಗಗತಂ ಆಗುತ್ತೆ. ತಥೋದ್ಯೋಗ ತಥಾ ಉದ್ಯೋಗ. ತಥಾ ಹಾಗೆಯೇ ಅಂತ ಅರ್ಥ. ಹಾಗೆಯೇ ವಾಸುದೇವಸ್ಯ ವಚನಂ, ಕೃಷ್ಣನ ಮಾತಿದೆ. ಇನ್ನೇನು ಹೇಳಬೇಕು ಇದಕ್ಕಿಂತ? ಕೃಷ್ಣನ ಮಾತೆ ಸ್ಪಷ್ಟ ಇದೆ. ಎಲ್ಲಿ? ಪರಂ, ಶ್ರೇಷ್ಠವಾದ ಮಾತು. ಪರಂ ಶಬ್ದಕ್ಕೆ 2 ಅರ್ಥ, ಇನ್ನೊಂದು ಅಂತ ಒಂದು ಅರ್ಥ, ಶ್ರೇಷ್ಠ ಅಂತ ಇನ್ನೊಂದು ಅರ್ಥ. ಕೃಷ್ಣನ ಮಾತು ಅಂದರೆ ಪರವಿದ್ಯಾ. ವೇದವ್ಯಾಸರ ಮಾತು ಅಂದರೆ ಬ್ರಹ್ಮಸೂತ್ರ, ಆದ್ದರಿಂದಾಗಿಯೇ ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಮತ್ತು ಪರಂ ಮತ್ತೊಂದು ಮಾತು ಅಂದರೆ ಹಿಂದಿನ ಎಲ್ಲ ಮಾತುಗಳಿಗೆ ಸಪೋರ್ಟ್ ಕೊಡ್ತಾ ಇನ್ನೊಂದು ಮಾತಿದೆ. 2 ಅರ್ಥದಲ್ಲೂ ಒಂದು ಗ್ರಹಣ ಮಾಡಬೇಕು. ವಚನಂ ವಾಸುದೇವಸ್ಯ ತಥಾ ಉದ್ಯೋಗಗತಂ ಪರಂ. ಉದ್ಯೋಗ ಪರ್ವಗತಂ ಅಂತ ಅರ್ಥ. ಉದ್ಯೋಗಗತಂ, ಉದ್ಯೋಗ ಪರ್ವಗತಂ. ಉದ್ಯೋಗ ಪರ್ವದಲ್ಲಿದೆ. ಏನಂತಿದೆ ಅಲ್ಲಿರೋದು? ಹೀಗೆ
ಅಲ್ಲಿ ಏನು ನಡೀತು ಯುದ್ಧ ಸಂಧಿಗೋಸ್ಕರ ಕೃಷ್ಣ ಏನು ಮಾಡಿದ ಈಗ ಸಂಜೆ ಬಂದ ಹೇಳಿ ಕಳಿಸಿದ್ದ. ನೋಡಿ ಇದು ಎಂದೂ ಕೂಡ ಇದು ಸಾಧ್ಯ ಇಲ್ಲ, ಎಂದೂ ಸಾಧ್ಯ ಇಲ್ಲ. ಇಲ್ಲ ಯುದ್ಧ ಇಲ್ಲ ರಾಜ್ಯ ಅಷ್ಟೇ, ಯುದ್ಧ ಇಲ್ಲ ರಾಜ್ಯ, ರಾಜ್ಯ ಕೊಟ್ಟರೆ ಯುದ್ಧ ಇಲ್ಲ, ಕೊಡದೆ ಹೋದ್ರೆ ಯುದ್ಧ ಗ್ಯಾರಂಟಿ. ಇದನ್ನು ಹೇಳಿದ್ದೇನೆ. ನೀವು ಯಾರಾದ್ರೂ ಒಬ್ಬರು ಬರಬೇಕು, ನೀನಾದರೂ ಬಾ, ವಿದುರಾದರೂ ಬರಲಿ, ಅವ ಸಂಧಾನ ಕನ್ಫರ್ಮ್ ಆಗ್ತದೆ. ನೀವು ಯಾರೂ ಬರದೇ ಹೋದರೆ ಯುದ್ಧ ನಿಶ್ಚಿತ ಅಂತ ಅರ್ಥ ಅಂತ ಕೃಷ್ಣ ಹೇಳಿಬಿಡ್ತಾರೆ. ಹಾಗೆ ಆಗಲಿ ಅಂತ ಹೋಗ್ತಾರೆ, ಎಲ್ಲರ ಬಂದು ಹೇಳ್ತಾರೆ, ಅವ್ರು ಯಾರೂ ಬರೋದಿಲ್ಲ. ಆಗ ಕೃಷ್ಣ ಹೇಳ್ತಾರೆ, ನೋಡೋರು ಯಾರೂ ಬರಲೇ ಇಲ್ಲ, ಅಟ್ಲೀಸ್ಟ್ ಏನಂತ ಹೇಳಿ ಬರಬೇಕಾಗಿತ್ತು, ಅವರು ಕೊಡೋದಿಲ್ಲ ಅಂತ ಹೇಳಬೇಕಾಗಿತ್ತು. ಬಟ್ ಆ್ಯಕ್ಚುಲಿ ಈಗ ಏನಾಯ್ತು, ಈಗ ಹೇಳ್ತಾರೆ 10 ಡೇಸ್ ರಿಪೋರ್ಟ್ ಮಾಡ್ಕೊಂಡು ಹೋದ್ರೆ ಹೋಯ್ತು ಅಂತ ಅಪಾಯಿಂಟ್ಮೆಂಟ್, ಮತ್ತೇನು ಕೊಡಿಸ್ಬೇಕಾದ ನೆಸಿಟಿ ಇಲ್ಲ, ಯಾಕಂದರೆ ಸಾಕಾಗಿ ಬಿಡ್ಬೋದು ಅಷ್ಟೇ. ಇವ್ರು ಮತ್ತೇನು ಮಾಡ್ಬೋದಾಗಿತ್ತು, ಇವರೀಗ ಯುದ್ಧ ಅಂತ ಹೇಳ್ಕೊಂಡು ಮುಂದೆ ಬಿಟ್ಬಿಟ್ರೆ ಸಾಕಾಗ್ತಿತ್ತು. ಆದರೆ ಕೃಷ್ಣ ಹೇಳ್ತಾರೆ, ನೋಡು ಧರ್ಮರಾಜ, ಅವ್ರು ನಾವು ಹೇಳಿದ ಪ್ರಕಾರ ಬಂದಿಲ್ಲ ಅವರು, ಆದ್ದರಿಂದ ಏನೂ ಗೊತ್ತಿಲ್ಲ, ನಿಮ್ಗೆ ಕಳಿಸಿಲ್ಲ ಅಂದಮೇಲೆ ಯುದ್ಧ ನಿಶ್ಚಿತ ಅಂತಲೇ ಅರ್ಥ. ಆದರೂ ಕೂಡ ಕೃಷ್ಣ, ಆದರೂ ಕೂಡ ನಾಳೆ ಜನ ಏನು ತಿಳ್ಕೊಬಾರ್ದು, ಲೆಟ್ರ್ ಹಾಕಿ ಬಹುಶಃ ಬರಲಿಕ್ಕೆ ಬಂದಿರಲಿಕ್ಕಿಲ್ಲ, ಈ ಥರ ವಾದ ಬರುತ್ತಲ್ಲ, ಅದು ಒಂದು ಏನೋ ಆಗಿದೆ, ಒಂದು ಮಾತು ಕೇಳಬಾರ್ದಾಗಿತ್ತಲ್ಲ ಅಂತ ಅನಿಸ್ತಾರೆ. ಅವನ್ನೆಲ್ಲ ನಮ್ಮನ್ನು ಬೈತಾರೆ ಜನ, ಯಾರು ಒಳ್ಳೆಯವ್ರೇ ಬೈತಾರೆ, ಕೆಟ್ಟವ್ರು ಬೈಯಲ್ಲ. ಅರ್ಥ ಆಯ್ತಾ? ಈಗ ಒಳ್ಳೆಯವ್ರನ್ನೇ ಬೈತಾರೆ, ಬಡ್ಸಿದ ಸ್ವಭಾವ ಅದು. ಭಾರಿ ಒಳ್ಳೆ ಒಂದು ತಪ್ಪು ಮಾಡಲಿ ದೊಡ್ಡದ ಹೈಲೈಟ್ ಮಾಡ್ತಾರೆ. ಹುಡುಗರು ಏನು ಮಾಡಿದರೂ ಕೂಡ ಅವ್ನು ಒಳ್ಳೇದು ಮಾಡಿ ಮಾತ್ರ ಹುಡುಕ್ತಾರೆ, ಇವನು ಕೆಟ್ಟದ್ದು ಮಾತ್ರ ಹುಡುಕ್ತಾರೆ. ಮನುಷ್ಯನ ಪದ್ಧತಿ ಅದು. ಆ ದೃಷ್ಟಿಯಿಂದ ಜನ ನಮ್ಮನ್ನು ಬೈತಾರೆ, ಅಲ್ಲ ನಿನ್ನ ಬೈತಾರೆ. ಅವ್ರು ಏನಂತಾರೆ ಗೊತ್ತಾ, ಕೃಷ್ಣ ಇದ್ದಲ್ಲ, ಕೃಷ್ಣ ಯಾಕೆ ಸುಮ್ಮನಿದ್ದ ಅಂತ ಆಮೇಲೆ ಶುರು ಮಾಡ್ತಾರೆ. ಅದಕ್ಕೇನು ಮಾಡಬೇಕು, ನಾನೇ ಹೋಗಿ ಬರ್ತೀನಿ, ಗಟ್ಟಿ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಕೆಲವು ವಿಷಯಗಳನ್ನು ನಾವು ಮೌನದಿಂದ ಅಷ್ಟೇ ತೀರ್ಮಾನ ಮಾಡಬಾರ್ದು. ಏನು ಮಾಡಬೇಕು, ಅದಕ್ಕೆ ಏನು ಮಾಡಬೇಕು, ಖಚಿತ ಮಾಡ್ಕೋಬೇಕು. ಖಚಿತ ಮಾಡ್ಕೋಬೇಕಾದ್ರಿಂದ ನಾನೇ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಆಗ ಧರ್ಮರಾಜ ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳ್ತಾರೆ, ಕೃಷ್ಣ ನೀನು ಹೋಗ್ರಕ್ಕೆ ಹೋಗಬೇಡ, ರಾಜ್ಯ ಇಲ್ಲದೋದ್ರೂ ಪರವಾಗಿಲ್ಲ, ಯುದ್ಧ ಮಾಡೋದು ಬೇಕಾಗಿಲ್ಲ, ನಿನಗೆ ಅವಮಾನ ಮಾಡ್ತಾರೆ, ಹೋಗಬೇಡ ಅಂತ ಹೇಳ್ತಾರೆ. ಧರ್ಮರಾಜ ದೊಡ್ಡ ಮಾತಿದ್ದಕ್ಕೆ ಈ ಮಾತು ಹೇಳಿದ ಕೃಷ್ಣ ನಾನೇ ಹೋಗ್ತೀನಿ ಅಂತ ಹೇಳ್ತಾರೆ. ಅಂದರೆ ಆ ರೀತಿ ಭಕ್ತರು ಮಾತಾಡಿದ ಕೃಷ್ಣ ಏನು ಮಾಡ್ತಾನೆ, ನೀನು ಹೋಗಬೇಡ, ಫಲ ಕೇಳಲಿಲ್ಲ, ಕೃಷ್ಣ ಅನುಗ್ರಹ ಮಾಡ್ದ. ಹೋಗಿ ಫಲ ಕೇಳಿದ ಅವ್ರು ಮಾಡೋದಿಲ್ಲ. ನಮಗೆ ಯಾಕೆ ಮಾಡೋದು, ಬರೀ ಫಲ ಕೇಳೋದ್ರಿಂದ ಏನಾಗುತ್ತೆ, ಅನುಗ್ರಹ ಮಾಡೋದಿಲ್ಲ. ಯಾವ ಫಲನ ಬಿಟ್ಟಾಗ ಏನು ಮಾಡ್ತಾರೆ, ಓ ದೇವರೇ ಬೇಕು ಅಂತ ಆಗುತ್ತೆ. ಆ ದೃಷ್ಟಿಯಲ್ಲಿ ಇಲ್ಲ, ನೀನು ಇಲ್ಲ, ನಾನು ಹೋಗ್ತೀನಿ ಧರ್ಮರಾಜ, ನಿಮಗೆ ಅಪಕೀರ್ತಿ ಬರಬಾರ್ದು. ಕೃಷ್ಣ ಒಂದು ಮಾತು ಹೇಳ್ತಾರೆ, ನೈವ ವಾಚ್ಯಾಹ ಭವಿಷ್ಯಾಮಹ. ವಾಚ್ಯರು ಅಂದರೆ ನಿಂದ್ಯರು, ಗೊತ್ತಾಯ್ತಾ? ನಾವು ನಿಂದ್ಯರಾಗಬಾರ್ದು, ಜನರು ಆಡಿಕೊಳ್ಳ ಹಾಗೆ ಆಗಬಾರ್ದು ಅಂತಾರಲ್ಲ, ಹಾಗೆ ಜನ ಆಡಿಕೊಳ್ಳ ಹಾಗೆ ಆಗಬಾರ್ದು. ಇದು ವಿಶೇಷವಾದಂಥ ಒಂದು ಕೃಷ್ಣ ಹೇಳಿದ ಮಾತು. ಈ ಮಾತು ಬರುತ್ತೆ ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಕಾಲೇ ಅದಾತ ಪಿತಾ ವಾಚ್ಯ. ಯಾವ ತಂದೆ ತಾಯಿಗಳು ತಮ್ಮ ಮಗಳಿಗೆ ಸಕಾಲದಲ್ಲಿ ಮದುವೆ ಮಾಡೋದಿಲ್ಲ, ಅವನು ನಿಂದ್ಯ. ಅದೇ ರೀತಿ ಯಾವ ತಂದೆ ಮಗನಿಗೆ ಉಪನಯನ ಮಾಡೋದಿಲ್ಲ, ಅವನು ನಿಂದ್ಯ. ವಾಚ್ಯ ಶಬ್ದಕ್ಕೆ ಏನರ್ಥ ಇದೆ, ವಾಚ್ಯರು. ಅದಕ್ಕೆ ಅದು ಅವಾಚ್ಯ ಶಬ್ದ ಅಂತ ಕರೀತಾರೆ. ವಾಚ್ಯ ಅವಾಚ್ಯ, ವಾಚ್ಯರಾಗಬಾರ್ದು, ವಾಚ್ಯರಾಗಬಾರ್ದು. ಅದಕ್ಕೋಸ್ಕರನೇ ನಾನು ಹೋಗಿ ಬರ್ತೀನಿ ಅಂತ ಹೇಳಿದ ತಕ್ಷಣ ಆಗ ಅದೇ ಒಪ್ಕೋತಾರೆ. ಈಗ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ, ನೀವು ಸಂಧಿ ಬೇಕೋ ಯುದ್ಧ ಬೇಕೋ, ನಿಮ್ಮ ಅಭಿಪ್ರಾಯ ಹೇಳಿದ್ದೆ ಅಂತ. ಧರ್ಮರಾಜ ಯಥಾ ಪ್ರಕಾರ ನಾನು ಶಾಂತಿ ಪ್ರಿಯ ಆದ್ದರಿಂದ ಶಾಂತಿನೇ ಇರಲಿ ಆದಷ್ಟು ಅಂತ. ಆಗ ನೆಕ್ಸ್ಟ್ ಭೀಮಸೇನ ಏನು ಬೇಕು, ಯುದ್ಧ ಬೇಕೋ ಇದು ಬೇಕೋ ಅಂತ ಕೇಳಿದ್ರೆ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಯುದ್ಧ ಹೇಳ್ತಾರೆ ಅಂತೆ. ಭೀಮಸೇನ ಹೇಳೋದಿಲ್ಲ. ಕೃಷ್ಣ ನಾನೇನೋ ದುರ್ಯೋಧನ ತಪ್ಪು ಮಾಡಿದ್ದಾರೆ, ಅವ್ರು ಪ್ರತಿಜ್ಞೆ ಮಾಡಿದ್ದೇನೆ, ಯುದ್ಧಕ್ಕೆ ತಯಾರು ನಾನು. ಆದರೆ ಕೃಷ್ಣ ಹೇಳಿದಾಗ ಹೇಳೋದು. ಆದರೆ ಭೀಮ ಒಬ್ಬನಿಂದ ಒತ್ತಿದ್ರೆ ಏನಾಗ್ತಿತ್ತು, ಯುದ್ಧ ನಿಲ್ತಿತ್ತು ಅಂತ ಜನ ತಿಳ್ಕೊಬೋದು. ಅದಕ್ಕೆ ನಾನು ಹೇಳ್ತೇನೆ, ನೀನು ರಾಜ್ಯ ಅವರು ಕೊಟ್ಟು ಸಂಧಿ ಮಾಡೋದಾದರೆ ನಾನು ಒಪ್ತೇನೆ ಅಂತ ಹೇಳ್ಬಿಟ್ಟು. ಇಲ್ಲಿ ಭೀಮಸೇನ ಆ್ಯಂಗಲ್ ಯಾರೂ ಹೇಳಿಲ್ಲ, ಕೆಡಿಸಿಬಿಟ್ಟಿದ್ದಾರೆ. ಭೀಮ ಹಠ ಮಾಡಿದ ಅಂತ ಹೇಳ್ತಾರೆ. ಮಹಾಭಾರತ ಹೇಳ್ತಾರೆ, ವೇಣಿ ಸಂಹಾರ ಅಂತ ನಾಟಕ ಇದೆ. ವೇಣಿ ಸಂಹಾರ ಅಂತ ಇವನು ಬರೆದ ಭಟ್ಟನಾರಾಯಣ ಅಂತ ಬರೆದಿರೋದು. ಅದೊಂದು ವಿಚಿತ್ರ ನಾಟಕ. ಅಲ್ಲಿಂದ ನಾವು ಮಹಾಭಾರತ ಕೆಡಲಿಕ್ಕೆ ಫಸ್ಟ್ ಶುರುವಾಗಿದ್ದು ಭಾಸನಿಂದ. ಸೆಕೆಂಡ್ ಭಾರಿ ಕೆಡಿಸಿದ್ದು ವೇಣಿ ಸಂಹಾರದಲ್ಲಿ ಈತ. ಕಾಳಿದಾಸ ಮಹಾಭಾರತ ಕೆಡಿಸ್ಲಿಲ್ಲ, ಮಹಾಭಾರತದಲ್ಲಿ ಬರೋದಿಲ್ಲ. ಶಾಕುಂತಲ ಉಪಾಖ್ಯಾನ ಬರ ಮಹಾಭಾರತದ್ದಾದರೂ ಸ್ವಲ್ಪ ಡಿಸ್ಟಾರ್ಟ್ ಮಾಡಿದ. ಅದು ದೊಡ್ಡ ಪಾತ್ರಕ್ಕೆ ಅನ್ಯಾಯವಾಗಿದ್ದು ಭಟ್ಟನಾರಾಯಣನಿಂದ. ಇದೇ ಸಂಧಿ ಪ್ರಸಂಗ ಬಂದಾಗ ಯಾರು ಹೇಳಿದ್ರು ಕೇಳೋದಿಲ್ಲ, ಯುದ್ಧನೇ ಮಾಡೋದು ನಾನು, ಈ ರೀತಿ ಶುರು ಮಾಡ್ತಾ. ಇಲ್ಲಿ ಮಹಾಭಾರತದಲ್ಲಿ ಹಾಗಿಲ್ಲ, ನಾನು ಸಂಧಿ ತಯಾರಿದ್ದೇನೆ, ಎಲ್ಲ ಲೋಕಕ್ಷೇಮವಾಗದಾದ್ರೆ ತಯಾರಿದ್ದೇನೆ. ಇದು ಭಾಳ ಮುಖ್ಯವಾದ ಮಾತು. ಆಗ ಕೃಷ್ಣ ಹೇಳ್ತಾನೆ, ಓ ಭೀಮಸೇನ, ಕೃಷ್ಣ ಯಾತಕ್ಕೆ ಹೇಳಿ, ಭೀಮಸೇನ ಹೇಳಿದ್ರೆ ಕೃಷ್ಣನಿಗೆ ಗೊತ್ತಿದೆ, ಜನ ತಪ್ಪು ತಿಳ್ಕೊಬಾರ್ದು ಅಂತೇಳಿ. ಭೀಮಸೇನ ಏನಿದೆ ಆಶ್ಚರ್ಯ, ನಿನ್ನ ಬಾಯಲ್ಲಿ ಈ ಮಾತಾ, ಬೆಟ್ಟ ಹಗರಾದಾಗಾಯ್ತಲ್ಲ, ಸೂರ್ಯ ಪಶ್ಚಿಮ ಕುಟ್ಟಿದಾಗಾಯ್ತಲ್ಲ, ನಿನ್ನ ಬಾಯಲ್ಲಿ ಮಾತಾ ಅಂತ ಕೇಳ್ತಾನೆ. ಯಾಕೆ ಜನಗಳು ಬರೋ ಸಂಶಯ ಕೃಷ್ಣ ತಯಾರು ಮಾಡ್ತಾರೆ. ಭೀಮಸೇನ ಬಾಯಿ ಹೇಳಿಸ್ಬಿಡ್ತಾರೆ. ಯುದ್ಧ ಅಂದರೆ ಭಯ ಆಯಿತಾ ಅಂತ ಕೇಳ್ತಾರೆ. ಅಕ್ಷರ ಯುದ್ಧ ಮಾತಾಡ್ತಿದ್ದೀಯಲ್ಲ, ಯುದ್ಧ ಅಂದರೆ ಭಯ ಆಯಿತಾ ಅಂತ ಕೇಳ್ತಾನೆ ಕೃಷ್ಣ. ಅದು ಕೃಷ್ಣ ಯಾತಕ್ಕೆ ಕೇಳ್ತಾನೆ ಭೀಮನಿಗೆ ಗೊತ್ತು, ಭೀಮ ಯಾತಕ್ಕೆ ಹೇಳಿದ ಕೃಷ್ಣನಿಗೆ ಗೊತ್ತು. ಲೋಕಕ್ಕೆ ಗೊತ್ತಾಗಬೇಕಲ್ಲ. ಸಭೆಗಳಲ್ಲಿ ದ್ವೈತಾದ್ವೈತ ಪರ ಇಬ್ಬರು ಮಾತಾಡ್ತಾರಲ್ಲ, ಹಾಗೆ
ಆಗ ಕೃಷ್ಣ ಮಾತಾಡ್ತಾನೆ, ಭೀಮಸೇನ ಹೇಳ್ತಾರೆ, ಕೃಷ್ಣ ನನಗೆ ಭಯದ, ನನ್ನ ಜಗತ್ತಿನಲ್ಲಿ ಗೊತ್ತಿಲ್ಲದಿರೋ ಒಂದೇ ಪದ ಅಂದರೆ ಭಯ ಅಂತೇಳಿ. ಯಾರು ಬಂದರೂ ನನಗೆ ಭಯ ಯಾರಿಗೆ ಬರಬೇಕು? ತಪ್ಪು ಹೇಳಿದರೆ ಭಯ ಬರಬೇಕು, ಕೈಲಾಗದಿದ್ರೆ ಭಯ ಬರಬೇಕು. ನನಗೆ ಜ್ಞಾನಬಲ ಇದೆ, ಬಾಹುಬಲವೇ ಇದೆ, ನನ್ನ ಭಯದ ಹೆಸರೇ ಇಲ್ಲ. ನನ್ನ ಶಕ್ತಿ ಎಷ್ಟು ಅಂದರೆ ಇಂದ್ರಾದಿ ದೇವತೆಗಳು ಬಂದರೆ ಯಾವ ಆಯುಧನೂ ತಗೊಳ್ಳೋದಿಲ್ಲ, ಬರೀ ಕೈಲಿ ಹಿಸಿಗೆ ಹಾಕಿಬಿಡ್ತೇನೆ ಅಂತ. ಕೈಲಿ ಇಂದ್ರಾದಿ ಜೇಂದ್ರಾನಪಿ ಸುರಾನ್ ಸರ್ವಾನ್, ಇಂದ್ರಾದಿ ದೇವತೆಗಳು ಒಟ್ಟಿಗೆ ಬಂದರೂ ಕೂಡ ಬರೀ ಕೈಲಿ ಹೊಡೆದು ಹಾಕ್ತೇನೆ. ನನಗೇನು ಭಯ ಇದೆ? ಭೂಮಿನ ಬೇಕಾದರೆ ಬಿಡ್ತೇನೆ, ಬ್ರಹ್ಮಾಂಡ ನಾನು ತಾಳ ಮಾಡಿಬಿಡ್ತೇನೆ. ಇಷ್ಟೆಲ್ಲ ಭೀಮಸೇನ ಹೇಳ್ತಾರೆ. ಇದು ಕೃಷ್ಣ ನಿನಗೆ ಗೊತ್ತಿದೆ, ಆದರೂ ನಿರ್ವಾಹ ಇಲ್ಲ ಅಂತ ಹೇಳಬೇಕಾಗಿದೆ. ನಾನು ಒಂದು ಮಾತು ಹೇಳ್ತಾರೆ ಭೀಮಸೇನ, ಯಥಾಸ್ವರೂಪ ವಿಜ್ಞಾನಂ ಆತ್ಮನ್ಯಪಿ ನದೋಷಕೃತ. ಇನ್ನೊಂದು ಮಾತು, ಸರ್ವಥಾ ಅನಾರ್ಯಕರ್ಮ ಏತತ್ ಪ್ರಶಂಸಾ ಸ್ವಸ್ಯ ಚಾತ್ಮನಃ. ತನ್ನನ್ನೇ ತಾನು ಹೊಳಿಕೊಳ್ಳೋದು ಭಾರಿ ಒಳ್ಳೆಯದಲ್ಲ, ಅದು ಪ್ರಸಂಗ ಬಂತು ಅಂತ ಹೇಳಬೇಕಾಗಿದೆ ಅಂತ ಹೇಳ್ತಾರೆ. ಪ್ರಸಂಗ ಬಂತು ಅಂತ ಹೇಳಬೇಕಾಗಿದೆ. ನನಗೆ ಅಷ್ಟು ಶಕ್ತಿ ಇದೆ, ಅದರ ಭಯದ ಹೆಸರಿಲ್ಲ. ನಾನು ಲೋಕ ಕಲ್ಯಾಣಕ್ಕೆ ಹೇಳಿದ್ದೆ ಹೊರತು ಭಯ ನನಗಿಲ್ಲ ಅಂತ ಹೇಳಿದ ತಕ್ಷಣ ಆಗ ಕೃಷ್ಣ ಮಾತಾಡ್ತಾನೆ. ಆ ಮಾತಿದು, ಇದೆಲ್ಲ ಬ್ಯಾಕ್ಗ್ರೌಂಡ್ ಇದಕ್ಕೆಲ್ಲ ಕೂಡ. ಕೃಷ್ಣ ಹೇಳ್ತಾರೆ, ಏನು ಹೇಳಿದ್ದು ಭೀಮಸೇನ? ನಾನು ಬೇಕಾದ್ರೆ ಇಂದ್ರಾದಿ ದೇವತೆಗಳು ಬರೀ ಕೈಲಿ ಕೊಂದು ಬಿಡಬಲ್ಲೆ, ಅದೇ ರೀತಿಯಲ್ಲಿ ಇಡೀ ಭೂಮಂಡಲ ಸೀಡಿ ಬಿಡಬಲ್ಲೆ ಅಂತ ಹೇಳಿದೆಯಲ್ಲ ಭೀಮಸೇನ. ಯತ್ಕಿಂಚ ಆತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರಗುಣಮಪ್ಪೇತತ್ ತ್ವಯಿ ಸಂಭಾವಯಾಮ್ಯಹಂ. ಇಂಥ ಮಾತಿ ಕೃಷ್ಣ ಯಾರ್ಯಾರಿಗೂ ಹೇಳಿಲ್ಲ. ಭೀಮಸೇನ, ಪಾಂಡವ, ಯತ್ಕಿಂಚ ಆತ್ಮನಿ ಕಲ್ಯಾಣಂ ಸಂಭಾವಯಸಿ, ಆತ್ಮನೇ ನಿನ್ನಲ್ಲಿ ಯತ್ಕಿಂಚ ಕಲ್ಯಾಣಂ ಸಂಭಾವಯಸಿ, ಏನು ಶಕ್ತಿ ಹೇಳಿಕೊಂಡೆಯಲ್ಲ, ಇಷ್ಟು ಶಕ್ತಿ ಇದೆ ಅಂತ ಹೇಳಿಕೊಂಡೆಯಲ್ಲ, ನಿಜವಾಗ್ಲಿರೋ ಶಕ್ತಿ ಎಷ್ಟು ಅಂದರೆ ಸಹಸ್ರಗುಣಮಪ್ಪೇತ ತ್ವಯಿ ಸಂಭಾವಯಾಮ್ಯ. ಇದಕ್ಕಿಂತ 1000 ಟೈಮ್ಸ್ ಜಾಸ್ತಿ ಇದೆ. ಗುಣ ಅಂದರೆ ಮಲ್ಟಿಪ್ಲೈಡ್, ಶತಗುಣ ಅನ್ನೋ ಬಂದು ಹೇಳ್ತಾರಲ್ಲ ಹಾಗೆ 10 ಪಟ್ಟು ಅಂತ ಅರ್ಥ, ಸಂಸ್ಕೃತ ಅದೊಂದು ಅರ್ಥ ಇದೆ. ಸಹಸ್ರ ಗುಣಂ 1000 ಟೈಮ್ಸ್ ಜಾಸ್ತಿ ಇದೆ ಅಂತ ನನಗೆ ಗೊತ್ತಿದೆ. ನಾನು ಸಂಭಾವಯಾಮಿ, ಐ ನೋ ಇಟ್. ಕೃಷ್ಣ ಹೇಳಿದ ಮಾತೇನೀಗ ಭೀಮಸೇನೆ ಮಾತಾಡಿದಾಗ ಶಕ್ತಿನ, ಭೀಮಸೇನೆ ಶಕ್ತಿ ಎಂಥದ್ದು ನಾವೆಲ್ಲ ಯೋಚನೆ ಮಾಡಿದರೆ ಭಾರಿ ಜಾಸ್ತಿ ಹೇಳ್ಕೊಂಡಿದ್ದು, ನಾನು ತಿಳ್ಕೊಂಡಿರೋದು. ಕೃಷ್ಣ ಹೇಳಿದ ಭಾರಿ ಕಡಿಮೆ ಹೇಳ್ಕೊಂಡಿದ್ದೀನಿ, ಭಾರಿ ಕಡಿಮೆ ಹೇಳ್ಕೊಂಡಿರ್ತೀನಿ, ಶಕ್ತಿ ತುಂಬ ಜಾಸ್ತಿ ಇದೆ ನಿಂದು, ಇದು ನಾನು ಒಪ್ತೇನೆ ಅಂತ ಹೇಳ್ತಾನೆ. ಈ ರೀತಿ ಯಾರ ಮಾತನ್ನು ಕೃಷ್ಣ ಒಪ್ಪಿಲ್ಲ. ಅರ್ಜುನ ಅಂತ ಮಾತು ಹೇಳಿದಾಗ ಏನೇನೋ ಮಾತಾಡ್ಬಿಡ್ತೀಯಲ್ಲ, ಈಗ ಮಾತಾಡ್ತಾರ ಅಂತ ಬೈತಾರೆ ನಾ ಕೃಷ್ಣ. ಅರ್ಜುನ ತುಂಬ ಸರಿ ಬಲರಾಮದೇವರನ್ನು ಕೃಷ್ಣ ಬೈತಾರೆ, ಇದೆಲ್ಲ ಆಗೋದಿಲ್ಲ ಅಂತೇಳಿ. ಆದರೆ ಭೀಮಸೇನ ಹೇಳಿದಾಗ ಮಾತ್ರ ಇದಕ್ಕಿಂತ ಜಾಸ್ತಿ ಇದೆ ನಿನಗೆ ಅಂತ ಹೇಳ್ತಾರೆ. ಇದು ಯಾರು ಹೇಳಿದ ಮಾತಿದು? ಕೃಷ್ಣ ಹೇಳಿದ ಮಾತಿದು. ಈ ಮಾತು ಬಲರಾಮದೇವರು ಯಾರಿಗೂ ಹೇಳಿಲ್ಲ ಅಂದಮೇಲೆ ಭೀಮಸೇನ ನೆಕ್ಸ್ಟ್ ಯಾರಾದ? ಕೃಷ್ಣ ಆದಮೇಲೆ ಯಾರೀಗ? ಭೀಮನೇ ಹೊರತು ಬೇರೆ ಯಾರೂ ಅಲ್ಲ. ಈ ಕಾಂಟೆಸ್ಟ್ ಎಲ್ಲ ಗೊತ್ತಿದ್ರೆ ಅರ್ಥ ಆಗೋದಿಲ್ಲ. ಯತ್ಕಿಂಚ ಆತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರಗುಣಮಪಿ ಏತತ್ ತ್ವಯಿ ಸಂಭಾವಯಾಮ್ಯ. ಇದೇ ಮಾತು ಅದರಲ್ಲಿ ಬರುತ್ತೆ. ರಾವಣನ ಹೇಳಬೇಕಾದ್ರೆ, ರಾವಣ ನಿನ್ನ ಭಯ ನಮಗೇನೂ ಇಲ್ಲ, ಗೊತ್ತಾಯ್ತಾ? ಅಲ್ಲಿ ಭೀಮಸೇನ ಹನುಮಂತ ಒಂದೇ ಇರೋದು, ಬೇರೆ ಯಾರ್ಯಾರೂ ಇಲ್ಲ ಜೊತೆಗೆ, ಅದು ರಾವಣಂದೇ. ಇದು ಹೇಳ್ತಾರೆ, ನರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಬಲಂ. ಒಬ್ಬ ರಾವಣ ಅಲ್ಲ, ಸಾವಿರಾರು ರಾವಣ ಬಂದ್ರೆ ಮುಂದೆ ಏನೂ ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸಹಸ್ರಗುಣ ಇದೇ ಪದ ಇದೆ, ಅದು ಹನುಮಂತನ ಬಾಯಲ್ಲಿ ಬಂದ ಮಾತು. ಕೃಷ್ಣ ಹೇಳ್ತಿರೋದು ಹೌದು, ಸಾವಿರಾರು ಪಟ್ಟು ಜಾಸ್ತಿ ಶಕ್ತಿ ಇದೆ, ನನಗೆ ಗೊತ್ತಿದೆ ಅಂತ ಹೇಳಿದ. ಇದು ಅರ್ಥ ಮಾಡಿಕೊಂಡ್ರೆ ಭೀಮಸೇನ ಹೇಳಿದ ಶಕ್ತಿ ನಾವು ಹೆಚ್ಚು ಅಂತ ತಿಳ್ಕೊಂಡಿದ್ದು, ಕೃಷ್ಣ ಏನಂತ ಹೇಳಿದ? ಅದು ಕಡಿಮೆ ಹೇಳಿದ್ದು ಅಂತ ಅರ್ಥ. ರಾವಣ ಬಯಸ್ಕೊಂಡ, ಹನುಮಂತ ಹೊಳಿಸ್ಕೊತಾ ಇದ್ದ. ವಂಶಕ್ಕೆ ತಕ್ಕಂತೆ ಬದುಕಬೇಕು ಯಾವಾಗಲೂ. ಜಾತ ಸರ್ವ ರಾಜಾಭಿಪೂಜಿತೆ ಯಾದೃಶಾನಿಚ ಕರ್ಮಾಣಿ. ಮತ್ತು ಯಾವ ಕರ್ಮಗಳನ್ನು ಮಾಡಬೇಕು ಅಂತಿದೆಯಲ್ಲ ಅದೇ ಕರ್ಮಗಳನ್ನು ಮಾಡಿದ್ದೀನಿ, ಒಂದು ತಪ್ಪನ್ನೇ ಮಾಡಿಲ್ಲ. ಮಾಡಬೇಕಾದ್ದನ್ನೇ ಮಾಡಿದ್ದೆ, ಮಾಡಿಕೊಡೋದನ್ನು ಮಾಡಿಯೇ ಇಲ್ಲ. ಇದೇ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರಃ ಮತ್ತು ಅದಕ್ಕೆ ಹೇಳೋದು, ಎಂದು ಶುದ್ಧ ಧರ್ಮ ಭಾಗವತ ಧರ್ಮ. ಭೀಮ ತ್ವಮಸಿ ತಾದೃಶಃ, ನೀನು ಅಂಥವನೇ ಆಗಿದ್ದಿ. ಅಂದರೆ ಕುಲಕ್ಕೆ ತಕ್ಕಂತೆ ನಿನ್ನ ಜೀವನ ಇದೆ, ನಿನ್ನ ಕುಲಕ್ಕೆ ತಕ್ಕಂತೆ ನಿನ್ನ ಕಾರ್ಯಗಳಿವೆ. ಎರಡೂ ಹೀಗಿರೋದ್ರಿಂದ ನೀನು ಅತ್ಯಂತ ಅನುರೂಪನಾದ ವ್ಯಕ್ತಿ. ಒಂದು ವರ್ಣಕ್ಕೆ ತಕ್ಕಂತೆ ಸ್ವಲ್ಪ ಇದ್ದು 10 ಗಾಯತ್ರಿ ಮಾಡಯ್ಯ ಸಾಕು ಬ್ರಾಹ್ಮಣ ಆಗ್ತೇವೆ ಅಂತ ಹೇಳಿದ್ರು ಕೇಳೋದಿಲ್ಲ. 10 ಗಾಯತ್ರಿ ತಯಾರಿಲ್ಲ ಇವನು. ಅಂಥ ಹೊತ್ತಿನಲ್ಲಿ 100% ಮ್ಯಾಚಿಂಗ್ ಆಗಿರ್ತಕ್ಕಂಥ ಜೀವನ ನಿಂದು ಅಂತ ಕೊಂಡಾಡ್ತಾನೆ ಕೃಷ್ಣ. ಇದು ಎರಡಾಯಿತು. ಮೂರನೇದಿದೆ, ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರ ಸಮಾಹಿತ. ನೋಡಿ ಈ ಭಾರ ಹೇಗಿದೆ ನೋಡಿ, ಈ ಶ್ಲೋಕ ಇವತ್ತು ಇಡಿಎಂ ಇದೆ ಆ್ಯಕ್ಚುಲಿ. ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರ ಸಮಾಹಿತ ಧೂರರ್ಜುನೇನ ಓಢವ್ಯ ಇತರೇ ಜನಾ. ಇದು ಮೂರನೇ ಶ್ಲೋಕ. ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರ ಸಮಾಹಿತ ಧೂಃ ಅರ್ಜುನೇನ ಓಢವ್ಯಾ ಇತರೇ ಜನಾ. ಭೀಮಸೇನ ಅಸ್ಮಿನ್ ಯುದ್ಧೇ,
ಈ ಯುದ್ಧದಲ್ಲಿ ತೊಯಿ ನಿನ್ನಲ್ಲಿ ಭಾರ ಸಮಾಹಿತ, ಭಾರ ನಿನ್ನ ಮೇಲಿದೆ. ಈ ಮಾತು ಹೇಳಿ ಮೇಲೆ ನಿಮ್ಮ ಮೇಲೆ ಭಾರ ಹಾಕಿದ್ದೀವಿ ಅಂತ ಹೇಳ್ತಾರಲ್ಲ, ಹಾಗೆ ಕೃಷ್ಣ ಉಪಯೋಗಿಸಿದ ಮಾತಿದು. ಯುದ್ಧದ ಭಾರ ಯಾರ ಮೇಲಿದೆ? ಅದಕ್ಕೆ ಭೀಮಸೇನ ಯಾರು? ಭಾರತ, ಭಾರ ಹೊತ್ತವನು ಅಂತ ಅರ್ಥ. ಭಾರತ ಅಂದ್ರೇನು? ಭಾರ ಹೊತ್ತವ. ಯಾವ ಭಾರ ಹೊತ್ತವನು? ಒಂದು ಕಡೆಗೆ ಭಾರ ಅಂದರೆ ಯಾವುದು? ಇಡೀ ಭೂಮಂಡಲದ ಭಾರ. ಆವಕಚ್ಚಪ ರೂಪದಿಂದ ಲಂಡೋದಕತಿ ಓವಿಧರಿಸಿಯ ಶೇಷಮೂರುತಿಯನ್ನು ಪೂರ್ವ ರೂಪದಿಂದ ಇಡೀ ಜಗತ್ತನ್ನು ಹೊತ್ತಿದ್ದಾರೆ, ಆ ಭಾರ. ಇನ್ನೊಂದು ಭಾರ ಯುದ್ಧದ ಭಾರ. ಯುದ್ಧದ ಭಾರ ಅಂದ್ರೇನು? ಭೂಭಾರ ಹರಡದ ಕಾರ್ಯವನ್ನು ಮಾಡ್ತಕ್ಕಂಥ ಸಾಮರ್ಥ್ಯ. ಅದಕ್ಕೆ ಪ್ರಧಾನಾಂಗ ಅಂತ ಅರ್ಥ. ಪ್ರಧಾನಾಂಗ ಯಾರು ಅಂದರೆ ನೀನೇನೆ. ಯುದ್ಧ ಅಂತ ಏನು ನಡೀತಾ ಇದೆ, ಅದೇ ಎಲ್ಲ ಸಾಮರ್ಥ್ಯ ನಡೆಸೋದು ಪೂರ್ತಿ ಹೊಣೆಗಾರಿಕೆ ನಿಂದೇನೆ. ಉಳಿದೋರೇನಿದ್ರು ಅಸಿಸ್ಟ್ ಮಾಡ್ಬೋದೇ ಹೊರತು ಮೇನ್ ನಿಂದೇನೆ ಅಂತ. ಭಾರ ಪದ ಉಪಯೋಗಿಸೋದೇ ಅವರು ಬೇರೆಯವರು ಉಪಯೋಗಿಸೋದಿಲ್ಲ. ಯಾದೃಶ ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರ ತ್ವಯಿ ಅಂದರೆ ನಿನ್ನ ಮೇಲೆ ಭಾರ ಹಾಕಲ್ಪಟ್ಟಿದೆ. ಅರ್ಜುನಾದಿಗಳು ಏನು ಮಾಡ್ತಾರೆ ಗೊತ್ತಾ? ಧೂಹು ಅರ್ಜುನ ನೊಗ ಹೊರತಾನೆ ಅಷ್ಟೇ. ಭಾರ ಇರೋದು ನಿನ್ನ ಮೇಲೆ, ಅರ್ಜುನ ನೊಗ ಹೊರತಾನಷ್ಟೇ. ಇತರೆ ಜನ ಓಢವ್ಯ, ಉಳಿದವರೆಲ್ಲ ಯಾರು ಗೊತ್ತಾ? ಯಾರು ಆಲ್ ಟು ಬಿ ಪ್ರೊಟೆಕ್ಟೆಡ್ ಅವರು, ಗೊತ್ತಾಯ್ತು? ಅವರೆಲ್ಲ ಭಾರ ಹೊತ್ತವ್ರು ನೀನು, ಗೊತ್ತಾಯ್ತು? ಹೊತ್ತವ್ ನೀನು ಅಂತ ಹೇಳಿದ ಮೇಲೆ ಉಳಿದವರು ಭಾರವಾಗ್ತಾರೆ ಹೊರತು ನೀನು ಮಾತ್ರ ಏನಲ್ಲ, ಭಾರ ಹೊರತಕ್ಕಂಥವನು. ಈ ಮಾತಿನ ಪ್ರಶಂಸೆ ಅರ್ಥ ಮಾಡಿಕೊಂಡ್ರೆ ಯುದ್ಧದಲ್ಲಿ ಭೀಮಸೇನ ರೋಲ್ ಎಷ್ಟಿದೆ. ಅದಕ್ಕೆ ಸಂಜೆ ಹೇಳಬೇಕಾದ್ರೂ ಕೂಡ ಅತ್ರ ಶೂರ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ. ದುರ್ಯೋಧನ ಕೂಡ ಪರ್ಯಾಪ್ತಂತ್ವಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ. ಒಂದಲ್ಲ ಎರಡಲ್ಲ ಎಷ್ಟು ವಾಕ್ಯಗಳು ಸಿಗುತ್ತೆ ಅಂದರೆ ಭೀಮಸೇನ ಪ್ರಧಾನ ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ ಇದೆ. ಧೂಹು ಅಂದರೆ ನೊಗ, ಒಂದು ನೊಗ ಇರುತ್ತೆ ಮುಂದಿನ ನೊಗ, ಅದು ಯಾರು ಹೊರಬೇಕು ಅಂದರೆ ಅರ್ಜುನ. ಆತ ಮೇಲೆ ಭಾರ ಹೊರಬೇಕು ಅಷ್ಟೇ ಆತ. ಆದರೆ ಅದ್ರ ಮೇಲೆ ಎತ್ತಿನ ಭಾರ ಹಾಕಿದ್ರೆ ಬಿಟ್ಟೋಗ್ಬಿಡುತ್ತೆ. ಭಾರ ಇರೋದು ಇಲ್ಲಿ, ಎಳೆಯೋದಕ್ಕೆ ಕಾತಿರ್ಬೇಕಷ್ಟೆ. ಬಟ್ ಮ್ಯಾನೇಜ್ ಮಾಡೋದಲ್ಲಿ ಯಾರು? ಬೆತ್ತಿ ಭಾರ ಹಾಕಿ ಎತ್ಕಟ್ಟರೆ ಮುಂದೆ ಹೋಗಲ್ಲದು, ಓಡಿಸ್ಬೇಕೊಬ್ರು. ಸೂತ್ರ ಯಾರು? ವಾಯುದೇವರು. ಆದ್ದರಿಂದ ಭಾರ ಹೊರಲಕ್ಕೂ ನೀನು, ನಡೆಸ್ಲಕ್ಕೂ ನೀನು, ಪೂರೈಸ್ಲಿಕ್ಕೂ ನೀನು. ಅರ್ಜುನ ನೆಕ್ಸ್ಟ್ ರೋಲಲ್ಲಿ ಬರ್ತಾರೆ, ಉಳಿದವರು ಬರೋದೇ ಇಲ್ಲ. ಇಡೀ ಮಹಾಭಾರತ ಯುದ್ಧದಲ್ಲಿ 11 ಅಕ್ಷೌಹಿಣಿ ಸೈನ್ಯದಲ್ಲಿ 6.5 ಅಕ್ಷೌಹಿಣಿ ಕೊಂದಿದ್ದು ಭೀಮಸೇನ, ಉಳಿದು ಕೊಂದಿದ್ದು ಅರ್ಜುನ. ಅಂದರೆ ಉಳಿದವರು ಏನೂ ಕೊಂದಿಲ್ಲ ಅಂತಲ್ಲ, ಇಷ್ಟರಲ್ಲಿ ಹೋಯ್ತು ಅಷ್ಟೇ. ಆ ಗುಂಪಿನೊಳಗೆ ಚಿಲ್ಡ್ರೆ ಇದ್ದ ಲೆಕ್ಕ. ಆ ಚಿಲ್ಡ್ರನ್ ಬಲ್ಲೆ ಅಂದರೆ ನೆಗ್ಲಿಜಿಬಲ್ ಅಂತ ಅರ್ಥ. ಭೀಮ ಕೊಂದಿದ್ದು ಅತಿ ಹೆಚ್ಚು, ನೆಕ್ಸ್ಟ್ ಕೊಂದಿದ್ದು ಅರ್ಜುನ ಅಷ್ಟೇ. ಅದಕ್ಕೆ ಅರ್ಜುನನ ಪಾತ್ರ ನೆಕ್ಸ್ಟು, ನಿಂದು ಪ್ರಧಾನ ಅಂಥೇಳಿ ತಿಳಿಸಿ. ಎಲ್ಲಿದೆ? ಓಢವ್ಯ ಹೊರೋದು ಓಢವ್ಯ, ಹೊರಲ್ಪಡಬೇಕು, ಗೊತ್ತಾಯ್ತಾ? ಅದಕ್ಕೆ ವಿವಾಹ ಅಂತ ಹಾಗೆ ಬಂದಿದ್ದು. ವಿವಾಹ ಅಂದರೆ ಇನ್ಮೇಲೆ ಈ ಹುಡುಗಿ ಭಾರ ಹೊಡ್ತಾನೆ ಅಂತ ಅರ್ಥ. ಒಪ್ಪಿಸ್ಕೊಡೋದು, ಹೆಣ್ಣು ಒಪ್ಪಿಸ್ಕೊಡೋದು ಅಂತ ಹೇಳ್ತಾರಲ್ಲ, ಒಪ್ಪಿಸೋದು. ಈತ ಭಾರ ನಿಂದು ಅಂತೇಳಿ. ಧೂಹು ಅರ್ಜುನೇನ ಓಢವ್ಯ ಇತ, ಅದು ಪಾಠಾಂತರ ಇದೆ. ಓಢವ್ಯ ಏಕವಚನ ಇದೆ, ಬಹುವಚನ ಇದೆ. ಓಢವ್ಯ ಇತರೇ ಜನಾಹ ಉಕ್ತಂ ಪುರಾಣ. ಇದಿಷ್ಟು ಕೂಡ ಕೃಷ್ಣ ಹೇಳಿದ 3 ಶ್ಲೋಕಗಳು. ಪ್ರತಿಯೊಂದು ಭೀಮಸೇನ ಮಹತ್ವ ಹೇಳ್ತಾ ಇದೆ. 1 ಭಾಳ ಕಡಿಮೆ ಹೇಳ್ಕೊಂಡಿದ್ದೆ, 2 ಅನುರೂಪವಾದ ಶುದ್ಧ ಧರ್ಮ ಆಚರಣೆ ಮಾಡ್ತಾ ಇದ್ದೆ, 3ನೇದು ಎಲ್ಲ ಭಾರ ನಿಂದೇನೆ. ಇದು 3ಕ್ಕೆ ಮಾತ್ರ ಹೇಳಿದ್ದಲ್ಲ, ಯುದ್ಧಕ್ಕೆ ಮಾತ್ರ ಹೇಳಿದ್ದಲ್ಲ. ಇದು ಎಂಟೈರ್ ಜಗತ್ತಿನ ವ್ಯಾಪಾರದಲ್ಲೇ ದೇವರಾದ್ಮೇಲೆ ಅತಿ ಹೆಚ್ಚು ಭಾರ ಹೊರೋದು ಯಾರು? ವಾಯುದೇವರೇ. ಇದು ಅರ್ಥ ಮಾಡ್ಕೊಂಡು ಅದಕ್ಕೆ ಜೀವೋತ್ತಮ ಅಂತ ಕರೆಯೋದು. ವಾಯುದೇವರು ಯಾರು? ಜೀವೋತ್ತಮ. ಅದನ್ನೇ ಭೀಮಸೇನ ಸಮೋನಾಸ್ತಿ ಅಂತೇಳಿ ಕ್ಲಾರಿಫೈ ಮಾಡಿ. ಅದಕ್ಕೆ ಯಾರಿಗಿತ್ತು? ಅರ್ಜುನನಿಗೆ. ಅಯ್ಯೋ ಬೇಕಾಷ್ಟಿತ್ತು. ಕೃಷ್ಣ ಮುಂದೆ ಕೂತಿದ್ದಾರೆ, ಹನುಮದ್ ಧ್ವಜ ಇದೆ, ಅಕ್ಷಯ ಬತ್ತಳಿಕೆ ಇದೆ, ಗಾಂಡೀವ ಧನುಸ್ಸಿದೆ, ಆಮೇಲೆ ಸಾಯ್ದೇರೋ ಕುದುರೆಗಳಿದೆ, ಮುಡಿದೇರೋ ರಥ ಇದೆ. ಲೆಕ್ಕ ಆಗ್ತಾ ಹೋದ್ರೆ ಅರ್ಜುನಿಗೆ ಏನಾಯ್ತು ಅಲ್ಲಿಗೆ? ಭಾರಿ ಕಡೆ. ಭೀಮಸೇನ ಯಾವ್ಯಾವುದೂ ಇಲ್ಲ, ಇಷ್ಟರಲ್ಲಿ ಒಂದೂ ಇಲ್ಲ. ಸಹಜ ಶಕ್ತಿ ಅದು ನೆಕ್ಸ್ಟ್. ಅದು ಇಬ್ಬರಲ್ಲಿ ಕಂಪೇರ್ ಮಾಡ್ಲಿಕ್ಕೆ ಹೊರಟ್ರೆ ಒಂದಲ್ಲ ಎರಡಲ್ಲ, ಅಷ್ಟು ಡಿಫ್ರೆನ್ಸ್ಗಳಿದೆ. ಆದರೂ ಕೂಡ ಅಷ್ಟಿದ್ದು ಕೆಲಸಕ್ಕೆ ಮಾಡಕ್ಕೆ ಬರದೇ ಇದ್ದಾರೆ. ಆದರೆ ಭೀಮಸೇನ ಮಾಡ್ತಾರೆ. ಅರ್ಜುನ ಮಾಡಿದರೆ ಅದು ಗ್ರೇಟ್. ಭೀಮ ಆದಮೇಲೆ ನೆಕ್ಸ್ಟ್ ಗ್ರೇಟ್ ಅಂದರೆ ಅರ್ಜುನನೇ. ಯಾವ ಸಲಕರಣೆಯಿಂದ ಗೆದ್ದಿದ್ದು ಭೀಮಸೇನ, ಸರಿಯಾಗಿ ಉಪಯೋಗಿಸ್ಕೊಂಡಿದ್ದು ಅರ್ಜುನ ಅಷ್ಟೇ. ಉಳಿದವರಿಗೆ ಅದಿದ್ದರೂ ಕೂಡ ಆಗಲಿಲ್ಲ. ಕಳ್ಳನಿಗೆ ಎಲ್ಲ ಇತ್ತು ಆ್ಯಕ್ಚುಲಿ, ಆದರೆ 2 ಮಿಸ್ಸಿಂಗು. ಕೃಷ್ಣ ಸಾರಥಿ ಎಲ್ಲ, ಬೇರೆ ಹನುಮಂತ ಕೂತಿಲ್ಲ. 2ಕ್ಕೆ ಕಥೆ ಮುಗಿದೋಯ್ತು. ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಅದು ಕೃಷ್ಣ ಕರೆದ್ರೂ ಹೋಗಲಿಲ್ಲ. ಎಂಥ ಚಾನ್ಸ್ ಮಿಸ್ ಮಾಡಿಕೊಂಡ ಕಲ್ಲ. ಬಾರಯ್ಯ ಅಂತ ಕರೆದು ಕೂಡ ಬರೋದಿಲ್ಲ ಅಂತ ಹೇಳಿಬಿಡ್ತಾರಲ್ಲ, ಎಷ್ಟಾಯ್ತು, ತಪ್ಪಾಯಿತು. ಓಢವ್ಯ ಇತರೇ ಜನಾಹ. ಇದಿಷ್ಟು ಕೂಡ ಅದಾಯಿತು. ನೆಕ್ಸ್ಟ್ ಉಕ್ತಂ ಪದ್ಮಂ ಪುರಾಣೇ ಬ್ರಹ್ಮಾಂಡೇ ಬ್ರಹ್ಮಣ ನಾರದಾಯ ಚ. ನೆಕ್ಸ್ಟ್ ಇದಿಷ್ಟು ಕೂಡ ಒಂದು ಘಟ್ಟ. ಈಗ ಇದೆಲ್ಲ ಕೂಡ ತಿಳಿಸಿ ಮಹಾಭಾರತ ವಿಷಯ ಬಂದಿದೆ.
ಅಷ್ಟೇ ಅಲ್ಲ, ಬೇರೆ ಪುರಾಣದಲ್ಲೂ ಇದು ರೆಫರೆನ್ಸ್ ಬಂದು ಹಾಗೇನೇ ಹೇಳಿದ್ದಾರೆ. ಮತ್ತು ಬೇರೆ ಪುರಾಣಗಳು ಯಾತಕ್ಕೆ ಕೋಟ್ ಮಾಡಬೇಕು? ಅವು ಕೂಡ ವೇದವ್ಯಾಸರು ಬರೆದಿದ್ದೇನೆ, ಅದು ವೇದವ್ಯಾಸರೇ ಬರೆದಿದ್ದಾದ್ದರಿಂದಾಗಿಯೇ ಅವುಗಳನ್ನು ಕೋಟ್ ಮಾಡಿದ್ರು ಅದೇ ಉತ್ತರ ಸಿಗುತ್ತೆ ಅಂಥೇಳಿ ಉತ್ತಮ ಪುರಾಣೇ ಬ್ರಹ್ಮಾಂಡೇ ಬ್ರಹ್ಮಣ ನಾರದಾಯ ಚ. ಬ್ರಹ್ಮಾಂಡ ಪುರಾಣ ಹೇಳಿದ್ದು ಬ್ರಹ್ಮದೇವರು, ಕೇಳಿದ್ದು ನಾರದರು. ಬ್ರಹ್ಮದೇವರು ತಂದೆ, ನಾರದ ಮಗ. ಸೊ ತಂದೆ ಮಗನಿಗೆ ಹೇಳಿದ ಪುರಾಣ. ಅದರಿಂದ ಏನಾಯಿತು, ಇವತ್ತು ಮಗ ಇರುತ್ತಾರೆ ಪುರಾಣ ಹೇಳಬೇಡ ಅಂತ ಹೇಳ್ತಾರೆ. ಅದೆಲ್ಲ ಪುರಾಣ ಹೇಳಬೇಡ ಅವರಿಗೆ, ಸುಮ್ಮನೆ ದುಡ್ಡು ಕೊಟ್ಟು ಕಳಿಸ್ಬಿಡು ಅಂತ ಹೇಳ್ತಾರೆ ಹೊರತು ಯಾವುದು ಕೇಳೋದಿಲ್ಲ. ಆದರೆ ತಂದೆ ಹೇಳಿದ ಪುರಾಣ ಮಗ ಕೇಳಿದ್ದು ಇದು ಬ್ರಹ್ಮಾಂಡ ಪುರಾಣ. ಅದರಲ್ಲಿ ಹೇಳ್ತಾರೆ ಉತ್ತಮ ಪುರಾಣೇ ಬ್ರಹ್ಮಾಂಡೇ ಬ್ರಹ್ಮಣ ನಾರದ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದರೆ ಪುರಾಣದ ಪರಿಚಯನೂ ಆಯಿತು, ಜೊತೆಗೆ ಹೇಳಿದ ಮಾತು ಬ್ರಹ್ಮದೇವರ ಮಾತದು. ಬ್ರಹ್ಮದೇವರ ಮಾತನ್ನು ಯಾತಕ್ಕೆ ನಾವು ಒಪ್ಪಬೇಕು ಅಂದರೆ ಮಹಾಭಾಗವತಲ್ಲಿ ಬರುತ್ತೆ, ನಭಾರತೇಮೇಂಗ ಮೃಷೋಪಲಕ್ಷ್ಯತೆ, ನನ್ನ ಮಾತು ಎಂದೂ ಸುಳ್ಳಾಗೋದಿಲ್ಲ. ಏನವರು ಸತ್ಯಲೋಕಾಧಿಪತಿಗಳು. ಸತ್ಯಲೋಕಾಧಿಪತಿಗಳು ಬ್ರಹ್ಮದೇವರಂದ ಮೇಲೆ ಅವ್ರ ಬಾಯಲ್ಲಿ ಮಾತು ಬಂದಿದ್ದ ಮೇಲೆ ಏನಾಗಿರಬೇಕದು ಪೂರ್ಣ ಸತ್ಯ. ಅದು ಪ್ರತಿಯೊಂದು ಸತಿ ಕೋಟ್ ಮಾಡಬೇಕಾದ್ರೂ ಕೂಡ ಯಾವುದೋ ಕೋಟ್ ಮಾಡಿದರೆ ಬೆಲೆ ಇರೋದಿಲ್ಲ, ಯಾವುದ್ರ ಅಥೆಂಟಿಕ್ ಆಗಿರಬೇಕು. ಅಥೆಂಟಿಕ್ ವರ್ಡ್ಸ್ ಅಂದರೆ ಬ್ರಹ್ಮದೇವರು, ಪರಬ್ರಹ್ಮ ಕೃಷ್ಣ ಹೇಳಿದ್ದು. ಈಗ ಬ್ರಹ್ಮದೇವರು ಜೀವೋತ್ತಮರು ಹೇಳ್ತಾರೆ, ಅದು ನಾರದರು ಹೇಳ್ತಾರೆ, ಯಾರೋ ಅಲ್ಲ. ಅವರ್ಯಾರೋ ಜ್ಞಾನ ಪ್ರಸಾರಕರು. ಇಡೀ ಭರತಖಂಡಕ್ಕೆ ಉಪದೇಶ ಮಾಡೋ ಶಕ್ತಿ ಕೊಟ್ಟಿದ್ದು ಯಾರಿಗೆ? ನಾರದರಿಗೆ. ಆದ್ದರಿಂದ ನಾರದಾಯ ಚ, ನಾರದರಿಗೆ ಹೇಳಿದ್ದಾರೆ. ಅವರು ಪರಮ ಬ್ರಹ್ಮದೇವರಿಗೆ ಮಗ, ವಾಯುದೇವರಿಗೆ ಶಿಷ್ಯ. ಅವ್ರು ಅವ್ರಿಗೆ ಹೇಳಿರೋದಾದ್ದರಿಂದ ಅದು ವಕ್ತೃ ಶ್ರೋತೃ ಪ್ರಸಕ್ತಿನ ವೇದಾಪ್ತಿರ ಅನುಕೂಲ. ವಕ್ರಾನುಕೂಲ್ಯ ಬಂತು, ಶ್ರೋತ್ರಾನುಕೂಲ್ಯ ಬಂತು, ಪ್ರಸಂಗಾನುಕೂಲ್ಯ ಬಂತು. ಆದ್ದರಿಂದನೇ ಅದು ಅತ್ಯಂತ ಗ್ರಾಹ್ಯ. ಏನಂತ ಹೇಳಿದ್ದಾರೆ? 3 ಶ್ಲೋಕ ಹೇಳ್ತಾರೆ. ಅದು ನಾಳೆ ಬೇಡ, ನಾಡಿದ್ದು ನೋಡೋಣ. ನಾಳೆ ಪಾಠ ಇರೋಲ್ಲ, ದ್ವಾದಶಿ ನಾಡಿದ್ದಿರೋದು. ಅದರಲ್ಲಿ ಬ್ರಹ್ಮಾಂಡ ಪುರಾಣದ ಮಾತು ಮುಂದೆ ಕೆಲವು ಕೊಟೇಶನ್ ಕೊಟ್ಟು ಇನ್ನೊಂದು 2-3 ದಿವಸಕ್ಕೆ ಮುಗಿಯುತ್ತೆ.